Hello. Happy Valentine's Day. Happy Valentine's Day, everyone. Happy Valentine's Day for you too. Thank you. Happy Valentine's Day, you guys, and happy Valentine's Day, Chandu. Thank you. Best boyfriend ever. Yes, you too. Best wife, friend, girlfriend, everything. ಸೊ ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾವು ನಿಮ್ಮ ಜೊತೆ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಚಂದು ನಾನು. ಸೊ ಹಾಗೆ ಇಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಟ್ರೀಟ್ ಕೂಡ ಇಟ್ಕೊಂಡಿದ್ದೀವಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ, ಹಾಗೆ ನಾವು ಕೂಡ ನಿಮ್ಮ ಜೊತೆ ಎಂಜಾಯ್ ಮಾಡೋದಕ್ಕೆ. ಇವತ್ತು ತುಂಬಾನೇ ಒಂದು ಮೋಸ್ಟ್ ಫನ್ ಆಗಿರೋ ಗೇಮ್ ಆಡೋಣ ಅಂತ, ಕಪಲ್ ಗೇಮ್. ನಾವು ಆಡಿಲ್ಲ ಅನ್ಸುತ್ತಲ್ಲ ಈ ತರ, ನಾವ್ ಯಾವತ್ತೂ ಆಡಿಲ್ಲ. ಯೂಶಲಿ ನಾರ್ಮಲ್ ಆಗಿ ಗಿಫ್ಟ್ ಎಕ್ಸ್ಚೇಂಜ್ ಮಾಡೋದು, ಹಾಗೆ ಕೇಕ್ ಕಟ್ ಮಾಡೋದು ವ್ಯಾಲೆಂಟೈನ್ಸ್ ಡೇಗೆ, ಅಥವಾ ಹೊರಗಡೆ ಏನಾದ್ರು ಡಿನ್ನರ್ ಹೋಗೋದು, ಅದೇ ತರ ಇರ್ತಾ ಇತ್ತು. ಇವಾಗ ಫುಲ್ ಸ್ನೋ ತುಂಬ್ಕೊಂಡ್ಬಿಟ್ಟಿದೆ. ನಾನು ತೋರಿಸ್ತೀನಿ ಯಾವ ತರ ಕವರ್ ಆಗಿದೆ ಅಂತ. ಅಷ್ಟೊಂದು ಸ್ನೋ ಇದೆ, ಎಲ್ಲೋ ಆಚೆ ಹೋಗೋದಕ್ಕಾಗಲ್ಲ. ಹಾಗೆ ಜೊತೆಗೆ ನಾವೇನೇ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ವಿಚ್ ಇಸ್ ಗುಡ್. ಚಂದಗೂ ಇವತ್ತು ಇಲ್ಲಿ ಭಾನುವಾರ ರಜಾ ಕೂಡ ಇದೆ, ಇವತ್ತು ಹೋಲ್ ಡೇ ನನ್ನ ಜೊತೆನೆ ಇದ್ದಾರೆ. ಎಸ್, ಇವತ್ತು ಹಾಲಿಡೇ, ವ್ಯಾಲೆಂಟೈನ್ಸ್ ಡೇ ದಿನ ಸಂಡೇ ಬಂದಿದೆ. ಎಸ್, ಈ ತರ ಬಂದ್ರೆ ಅಂತೂ ಸಖತ್ ಖುಷಿ ಆಗುತ್ತೆ. ಇವಾಗ ನಾವಿಲ್ಲಿ ಆಪಲ್ ಜ್ಯೂಸ್ ತಗೊಂಡಿದೀವಿ, ಹಾಗೆ ಚಾಕ್ಲೇಟ್ ಡಿಪ್ ಸ್ಟ್ರಾಬೆರೀಸ್ ಇದೆ, ಹಾಗೆ ಇಲ್ಲಿ ಕೆಲವು ಸಿಗ್ನೇಚರ್ ಚಾಕ್ಲೇಟ್ಸ್ ಇದೆ, ಸ್ವಲ್ಪ ಚಿಪ್ಸ್ ಕೂಡ ತಗೊಂಡಿದೀವಿ. ಹಾಗೆ ಚಂದ ನೀವೇ ಹೇಳಿ, ಇದು ಏನ್ ಸ್ಪೆಷಲ್ ಇಲ್ಲಿ ನಾನು ಏನಕ್ಕೆ ಡೆಕೋರೇಟ್ ಮಾಡಿರೋದು? ನೆನಪಿದೆ ಅನ್ಕೊಂತೀನಿ. ಎಸ್, ಇದು ಪ್ರಿಯಾ ನಮ್ಮ ವ್ಯಾಲೆಂಟೈನ್ಸ್ ಡೇಗೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಇದನ್ನ ಇಂಡಿಯಾದಿಂದ ಕಳ್ಸಿದ್ದು. ಅಲ್ಲಿಂದ ಎಲ್ಲ ಪ್ಯಾಕ್ ಮಾಡಿ ಬರ್ತ್ಡೇ ಕಳ್ಸಿದ್ದು. ನೋಡಿ, ನಾವು ಇವತ್ತು ಆಟ ಆಡ್ತಿರೋದೇ ಕಪಲ್ ಗೇಮ್. ಓಕೆ, ಅದು ಬಂದು ಕ್ವಶನ್ ಅಂಡ್ ಆನ್ಸರ್ ರೌಂಡ್. ನಾನು ಫುಲ್ ವ್ಯಾಲೆಂಟೈನ್ಸ್ ಡೇ ಮೂಡಲ್ಲಿ ಇದ್ದೀನಿ ಇವತ್ತು, ಅದಕ್ಕೆ ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ದಿನ ನಡೆದಿದೆ ಅನ್ಕೊಂತ ಇದ್ದೀನಿ ಅಷ್ಟೇ. ಬಟ್ ಅದೇ ಇದು ನನ್ನ ಬರ್ಡೇಗೆ ಪ್ರಿಯಾ ಬ್ಯಾಂಗ್ಳೂರಲ್ಲಿ ಇದ್ಲು, ಅವಾಗ ನಾನು ಇಲ್ಲಿ ಸಿಯಾಟಲ್ ಅಲ್ಲಿ ಇದ್ದೆ. ಸೊ ಅವಾಗ ಪ್ರಿಯಾ ಅದು ನನ್ಗೆ ಟಿ ಶರ್ಟ್ಸ್ ಮತ್ತೆ ಇದು ಎಲ್ಲಾನು ಪ್ಯಾಕ್ ಮಾಡಿ ಕಳ್ಸಿದ್ಲು. ನೋಡಿ, ಒಂದು ಕ್ವೆಶ್ಚನ್ ಕೇಳ್ಬೇಕು ಅಂತ ಇದ್ದೆ, ಇಲ್ಲೇ ಸಿಕ್ತು ರಾಂಗ್ ಆನ್ಸರ್. ರೆಡಿನಾ? ಇವಾಗ ನೀವು ನಿಮ್ ವ್ಯಾಲೆಂಟೈನ್ಸ್ ಡೇ ಯಾವ ತರ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ನಮ್ಗೆ ತಿಳಿಸಿ. ಒಂದು ಮೋಸ್ಟ್ ಫನ್ ಆಗಿರುತ್ತೆ, ನೋಡೋಣ ನಿಮ್ಗೆ ಎಷ್ಟೊಂದು ಜನಕ್ಕೆ ನಮ್ಮಿಬ್ರ ಬಗ್ಗೆ ತಿಳ್ಕೊಬೇಕು ಅಂತ ಕೂಡ ಇಂಟ್ರೆಸ್ಟ್ ಇದೆ. ಮತ್ತು ಒಂಥರ ಫನ್ನಿ ಆಗಿರುತ್ತೆ, ನೀವೆಲ್ಲರೂ ಖಂಡಿತ ವಿಡಿಯೋ ಎಂಜಾಯ್ ಮಾಡ್ತೀರಾ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವಾಗ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೂಡ ಸಿಕ್ಕಿದೆ. ನನಗೆ ಲಾಸ್ ವೆಗಾಸ್ ಹೋಗೋಕ್ಕಿಂತ ಮುಂಚೆ ಬೇಕಿತ್ತು, ಆದ್ರೆ ಇವಾಗ ಕೊಟ್ಟಿದ್ದಾರೆ. ಸೊ ಇದು ಇದು LED ಡಿಸ್ಪ್ಲೇ ಇರುವಂತ ಬ್ಯಾಗ್, ಲ್ಯಾಪ್ಟಾಪ್ ಬ್ಯಾಗ್. ನಂದು ಲ್ಯಾಪ್ಟಾಪ್ ತುಂಬಾನೇ ಪ್ರಿಟಿ ಆಗಿದೆ, ರೋಸ್ ಗೋಲ್ಡ್ ಕಲರ್. ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಹತ್ರ ಏನೆಲ್ಲ ಇದೆ ಅಂತ. ಸೊ ಅದಕ್ಕೆ ಇದು LED ಬ್ಯಾಗ್. ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾನು ಆಲ್ರೆಡಿ ನೋಡಿದೆ, ನಂಗೆ ತುಂಬಾನೇ ಇಷ್ಟ ಆಯ್ತು, ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟ. ಅಂಡ್ ಥ್ಯಾಂಕ್ ಯು. ವೆಲ್ಕಮ್. ಪ್ರಿಯಾಗೆ ಈ ತರ ಕ್ಯೂಟ್ ಆಗಿ ಏನಾದ್ರು ಡಿಫ್ರೆಂಟ್ ಆಗಿರೋದು ಗ್ಯಾಜೆಟ್ಸ್ ಇಲ್ಲ ಬ್ಯಾಗ್ ಆ ತರ ಇದ್ರೆ ಇಷ್ಟ ಆಗುತ್ತೆ. ಸೊ ಇದ್ರಲ್ಲಿ ಆಕ್ಚುಲಿ LED ಲೈಟ್ಸ್ ಆನ್ ಆಗುತ್ತೆ, ಆ ತರದಿತ್ತು. ಆಕ್ಚುಲಿ ಇದು ವೇಗಸ್ಸಿಗೆ ತಗೊಂಡೋಗಿದ್ದು ತುಂಬಾನೇ ಚೆನ್ನಾಗಿರೋದು, ನಾನು ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ. ಅಲ್ಲಿ ಕೂಡ ಇದೇ ತರ ಬ್ಯಾಗ್ಸ್ ಎಲ್ಲ ಸಿಗ್ತಾ ಇರುತ್ತೆ, ನನ್ಗೆ ಅಲ್ಲಿಗೆ ತಗೊಂಡೋಗ್ಬೇಕು ಅಂತ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ತುಂಬಾನೇ ತಿಕ್ಕಾಗಿದೆ ಇದು. ನೋಡಿ, ಲ್ಯಾಪ್ಟಾಪ್ ಇಡೋ ತರ ಇದೆ ಒಳಗಡೆ ಎಲ್ಲ. ನಾನು ಇಂಡಿಯಾಗೆ ಬಂದೇ ತಗೊಂಡು ಹೋಗ್ಬೋದು, ಆ ತರ ಇದೆ. ಸೊ ಹಾಗೆ ಇದ್ರೊಳಗಡೆ ಎಲ್ಲ ಫುಲ್ ಪಾಕೆಟ್ಸ್ ಇದೆ, ಹಾಗೆ ಆರಾಮಾಗಿ ಎಲ್ಲಾನು ಇಟ್ಕೋಬಹುದು. ಬೇಸಿಕ್ ನಮ್ದು ಮೇಕಪ್ ಥಿಂಗ್, ಹಾಗೆ ಲ್ಯಾಪ್ಟಾಪ್ ಜೊತೆಗೆ ನಾವೇನು ರೆಗ್ಯುಲರ್ ಆಗಿ ಹುಡುಗಿಯರು ಕ್ಯಾರಿ ಮಾಡ್ತೀವೋ ಎಲ್ಲಾನು ಇದರಲ್ಲಿ ಇಡ್ಸುತ್ತೆ. ಹಾಗೆ ಇದರಲ್ಲಿ ಕೆಲವು ಸೀಕ್ರೆಟ್ ಲಾಕ್ ಕೂಡ ಇದೆ ಇಲ್ಲೆಲ್ಲ ಒಳಗಡೆ. ನನಗೆ ಅದು ತುಂಬಾ ಇಷ್ಟ ಆಯ್ತು. ಇದು ಬ್ಯಾಗ್ದು ಒಂದು ನನಗೆ ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಕ್ಯಾರಿ ಮಾಡಬೇಕು ಅಂತಂದ್ರೆ ಇದಕ್ಕೆ ಪವರ್ ಬ್ಯಾಂಕ್ ಕ್ಯಾರಿ ಮಾಡಬೇಕು ಇಲ್ಲಿ ಡಿಸ್ಪ್ಲೇ ಆಗೋದಕ್ಕೆ. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಲಿಂಕ್ ಕೊಡಿ ನಿಮಗೆ. ಸೊ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಇದ್ರೊಳಗಡೆ ಹಾರ್ಟ್ ಸಿಂಬಲ್ ಬರುತ್ತೆ, ಹಾಗೆ ಸ್ಮೈಲಿ ಬರುತ್ತೆ, ಹಾಗೆ ಈ ಗಿಟಾರ್ ಬರುತ್ತೆ. ಆ ಥರ ಫುಲ್ಲು ಲೈಟ್ ಆಫ್ ಮಾಡೋಣ. ಸೊ ಲೈಟ್ ಆಫ್ ಮಾಡಿದ್ರೆ ಫುಲ್ ಕಾಣಿಸುತ್ತೆ ಅನ್ಸುತ್ತೆ. ಇಲ್ಲ ಮಾಡ್ತೀನಿ. ಒಂಥರ ಪಾರ್ಟೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಡಿಸ್ನಿ ಎಲ್ಲಾದ್ರೂ ಹೋದ್ರೆ, ಹಾಗೆ ನಾನು ವೇಗಸ್ಸಿಗೆ ಕರ್ಕೊಂಡು ಹೋಗಿದ್ನಲ್ಲ, ಆ ಥರ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಇದರಲ್ಲಿ ಸ್ಟೋನ್ ಥರ ಇದೆ, ಹಾರ್ಟ್ ಸಿಂಬಲ್ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ. ಅದಕ್ಕೆ ವೇಟ್ ಮಾಡೋಣ ಅಥವಾ
ಇದು ಸ್ವಲ್ಪ ಎಷ್ಟೊಂದಿದೆ. ಇದನ್ನ ಯಾವ ತರ ನಾನು ಡೌನ್ಲೋಡ್ ಕೂಡ ಮಾಡ್ಕೋಬೇಕಾ? ಇದು ಆಕ್ಚುಲಿ ಆಪ್ ಇದೆ ಇದ್ರ ಜೊತೆ. ಈ ಆಪ್ ಅನ್ನು ಡೌನ್ಲೋಡ್ ಮಾಡಿ ಕಾನ್ಫಿಗರ್ ಮಾಡ್ಬೋದು. ಇದು ಫುಲ್ ಕಲರ್ಫುಲ್ LED ಲೈಟ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದ್ರೊಳಗಡೆ ನಮ್ ಫೋಟೋ ಡಿಸ್ಪ್ಲೇ ಮಾಡೋ ತರ ಇದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಮೇ ಬಿ ಚೆಕ್ ಮಾಡಿದ್ರೆ ಇಲ್ಲ ಅಲ್ಲ, ಜಸ್ಟ್ ಇದೇ ತರ ಅನ್ಸುತ್ತೆ. ಫೋಟೋ ಡಿಸ್ಪ್ಲೇ ಇರಲ್ಲ, ಇದು ಜಸ್ಟ್ LED ಮಾತ್ರ ಬರುತ್ತೆ ಈ ತರ. ಈ ಇದರಲ್ಲಿ ಏನೇನು ಡಿಸೈನ್ ಮಾಡ್ಬೋದು ಅದು ಮಾತ್ರ ಬರ್ತಾ ಇರುತ್ತೆ. ಓಕೆ, ಒಂಥರ ಫನ್ ಆಗಿದೆ ಅಲ್ವಾ? ನಂಗೆ ಈ ತರದ್ದು ತುಂಬಾನೇ ಇಷ್ಟ ಆಗುತ್ತೆ. ಈ ಹಾರ್ಟ್ ಬಂತು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗಾಯ್ಸ್. ನಂಗೆ ಇದು ತುಂಬಾನೇ ಇಷ್ಟ ಆಯ್ತು. ಇದಕ್ಕೆ ಐಸ್ ಕ್ಯೂಬ್ ಹಾಕೊಂಡಿದೀನಿ. ಆಪಲ್ ಜ್ಯೂಸ್ಗೆ ಆಲ್ರೆಡಿ ಇದು ಸ್ವಲ್ಪ ಕೋಲ್ಡ್, ಫುಲ್ ತಣ್ಣಗೆನೆ ಇದೆ, ಆದ್ರೂ ಚಂದಗೆ ಐಸ್ ಕ್ಯೂಬ್ ಇರ್ಬೇಕು ನಾರ್ಮಲ್ ಜ್ಯೂಸ್ ಅಲ್ಲೂ. ಅಂಡ್ ನಿಮ್ ಜೊತೆ ನಾವಿಬ್ರು ಈ ಸಿಗ್ನೇಚರ್ ಚಾಕ್ಲೇಟ್ಸ್ ನ ಶೇರ್ ಮಾಡ್ತಾ ಇದೀವಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎವ್ರಿವನ್. ಶುರು ಮಾಡೋಣ. ನೀವ್ ಹೇಳಿ ಏನ್ ರೂಲ್ಸ್ ಏನೇನಿದೆ ಅಂತ ಹೇಳ್ಬಿಡಿ. ರೂಲ್ಸ್ ಬಂದು ಇಬ್ರು 15 ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕು. ಸೊ ನಾನು ಪ್ರಿಯಾಂಕ್ ಕೇಳೋ ಕ್ವಶನ್ಸ್ ನಾನು ರೆಡಿ ಮಾಡ್ಕೊಂತೀನಿ 15 ಕ್ವಶನ್ಸ್. ಪ್ರಿಯಾ ನನಗೆ ಕೇಳೋದು ಕ್ವಶನ್ಸ್ 15 ಕ್ವಶನ್ಸ್ ರೆಡಿ ಮಾಡ್ಕೊಂತಾರೆ. ಒಂದ್ ಕ್ವಶನ್ ಆನ್ಸರ್ ಮಾಡೋದಕ್ಕೆ 10 ಸೆಕೆಂಡ್ಸ್ ಮಾತ್ರ ಟೈಮ್ ಇರುತ್ತೆ. ಸೊ ಬೇಗ ಥಿಂಕ್ ಮಾಡಿ ಬೇಗ ಹೇಳ್ಬೇಕು, ಆ ತರ ಇರುತ್ತೆ. ಅಂಡ್ ಒಂದ್ ಕ್ವಶನ್ ಕರೆಕ್ಟ್ ಹೇಳಿದ್ರೆ 1 ಪಾಯಿಂಟ್ ಬರುತ್ತೆ, ಆ ತರ. ಓಕೆ, ಟೋಟಲ್ 15 ಪಾಯಿಂಟ್ಸ್ ಇದೆ ಅಂತ ಆಯ್ತು. ಎಸ್. ಓಕೆ, ಗಾಟ್ ಇಟ್. ಕ್ವಶನ್ ಬರೀದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಆಲ್ರೆಡಿ ನಾವು ಶೀಟ್ಸ್ ಹಾಗೆ ಪೆನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಕ್ವಶನ್ ಕಾಣಬಾರ್ದು ಅಂತ ಮುಚ್ಚಿಟ್ಕೊಳಕ್ಕೂ ಕೂಡ ಒಂದು ನೋಟ್ ಕೊಟ್ಟು ಬಂದಿದೀವಿ. ನೋಡೋಣ. ನಾವ್ ಇದುವರೆಗೂ ನಾವ್ ಯಾವ ತರ ಕ್ವಶನ್ ಕೇಳ್ಕೊಂಡಿಲ್ಲ ಅಲ್ವಾ ಒಬ್ರಿಗೊಬ್ರು. ಯೂಶಲಿ ನಾನ್ ಕೇಳ್ತಿರ್ತೀನಿ, ನನ್ನನ್ನು ಎಷ್ಟು ಲವ್ ಮಾಡ್ತೀರಾ ಅಂತ ಅವಾಗ ಕೇಳ್ತಾ ಇರ್ತೀನಿ. ತುಂಬಾ 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 ಅಂತ ಹೇಳ್ತಾ ಇರ್ತಾರೆ ಅಷ್ಟೇ ಅವರು. ಅದು ಬಿಟ್ಟು ನಾನು ಇನ್ನೇನು ಕೇಳಿಲ್ಲ ಅಂತ ಅನ್ಕೊಂತೀನಿ. ನಾನೇನು ಕೇಳಿಲ್ಲ, ಅದು ಬಿಟ್ಟು ಕೇಳಿಲ್ಲ. ಯಾಕೆಂದ್ರೆ ನಾನೆಲ್ಲ ಮುಂಚೆನೆ ಹೇಳಿರ್ತೀನಿ ಆನ್ಸರ್. ಅದಕ್ಕೆ ನೋ ಮಾತಾಡಿರಲ್ಲ. ಇವತ್ತು ನನ್ಗೆ ಸ್ವಲ್ಪ ಇರೋ ಬರೋದೆಲ್ಲ ಫುಲ್ ಸ್ಯಾಟಿಸ್ಫೈ ಆಗೋದಷ್ಟು ಕೇಳ್ಕೊಂಡ್ಬಿಡ್ತೀನಿ. ಫುಲ್ ಸಮಾಧಾನ ಆಗುತ್ತೆ ನಂಗೆ. ಏನೋ ಚಂದು ಹತ್ರ ಎಲ್ಲ ಕೇಳ್ಕೊಬೇಕು ಅಂತ ಸಖತ್ ಖುಷಿ ನಂಗೆ. ಸೊ ಬನ್ನಿ ಇವಾಗ ಕ್ವಶನ್ ನ ಬರ್ದ್ಬಿಡೋಣ. ಏನು ತಡ ಮಾಡೋದ್ ಬೇಡ. ಯಾಕೋ ಇದು ಕಾಂಪಿಟೇಷನ್ ಟಫ್ ಇದೆ ಅಂತ ಅನಿಸ್ತಾ ಇದೆ. ಆತರ ಹೇಳಲ್ಲ. ಸೊ ನನ್ ಮೈಂಡ್ ಗೊತ್ತಲ್ವಾ ನಿಂಗೆ, ನಾನೇನಷ್ಟು ಏನೋ ತುಂಬಾ ಡೀಪ್ ಹೋಗ್ಬಿಟ್ಟು ಏನ್ ಬರೆಯಲ್ಲ. ಮೇ ಬಿ ಡಿಫಿಕಲ್ಟ್ ಆಗ್ಬೋದು ನಿಂಗೆ. ಓಕೆ ಫೈನ್, ಲೆಟ್ಸ್ ಸಿ. ಯಾವಾಗ್ಲೂ ಅಷ್ಟೇ ಲೇಡೀಸ್ ಫಸ್ಟ್ ಎಲ್ಲಾದ್ರಲ್ಲೂ. ಸೊ ನಾನೇ ಮೊದಲಿಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಸೊ 10 ಸೆಕೆಂಡ್ ಅಷ್ಟೇ ಟೈಮ್ ಇರುತ್ತೆ. ನೋ ಪಾಸ್. ನಾನು ಏನು ಕೂಡ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಲ್ಲ, ಹಾಗೆ ನಾನು ಏನೂ ಎಡಿಟಿಂಗ್ ಮಾಡೋದಕ್ಕೆ ಹೋಗಲ್ಲ. ಓಕೆ, ನೀವು ನೋಡೋದೆಲ್ಲ ಹಾಗೆ ರಾ ಇರೋಂಥದ್ದು, ನಾನೇನು ಮಾಡೋದಕ್ಕೆ ಹೋಗಲ್ಲ. ಓಕೆ, ರೆಡಿ? ಸೊ ಸ್ಟಾರ್ಟ್ ಮಾಡೋಣ. ನನ್ನ ಮೊದಲನೇ ಕ್ವಶನ್ ಬಂದು ನಿಮ್ಗೆ, ನೀವು ಫಸ್ಟ್ ಮೀಟ್ ಆದಾಗ ನಾನು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೆ, ಹಾಗೆ ಏನ್ ಡ್ರೆಸ್ ಹಾಕೊಂಡಿದ್ದೆ ಫಸ್ಟ್ ಮೀಟ್? ನಾವು ಫಸ್ಟ್ ಮೀಟ್ ಆದಾಗ ನೀನು ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ದೆ. ಇದು ನೆಕ್ ವರ್ಗು ಬರುತ್ತಲ್ಲ, ಆ ತರ ಟಿ ಶರ್ಟ್ ಹಾಕೊಂಡಿದ್ದೆ. ಅಂಡ್ ಜೀನ್ಸ್ ಹಾಕೊಂಡಿದ್ದೆ. ಯಾವ ಕಲರ್ ಜೀನ್ಸ್? ಬ್ಲೂ ಕಲರ್ ಜೀನ್ಸ್. ಗುಡ್, ರೈಟ್. ಸೊ ಇವರು ಕರೆಕ್ಟ್ ಆಗಿ ಹೇಳಿದಕ್ಕೆಲ್ಲ ನಾನು ಪಾಯಿಂಟ್ಸ್ ಆಡ್ ಮಾಡ್ತಾ ಹೋಗ್ತೀನಿ. ನೀವು ಕರೆಕ್ಟ್ ಆಗಿ ಹೇಳಿದೀರಾ. ನಾನು ನಿನ್ಗೆ ಕೊಟ್ಟಿದ್ದು ಫಸ್ಟ್ ಗಿಫ್ಟ್ ಏನು? ನೀವು ಕೊಟ್ಟಿದ್ದು ಫಸ್ಟ್ ಗಿಫ್ಟ್, ಫಸ್ಟ್ ಮೀಟ್ ಆದಾಗ ನೀವು ನನಗೆ ಕೊಟ್ಟಿದ್ದು ಕ್ಯಾಡ್ಬರಿ ಚಾಕ್ಲೇಟ್ ಬಾಕ್ಸ್, ಡೈರಿ ಮಿಲ್ಕ್. ಸೊ ಆಕ್ಚುಲಿ ಅವ್ರು ನನಗೆ ಅಂತ ಚಾಕ್ಲೇಟ್ಸ್ ತಗೊಂಬಂದಿದ್ರು, ಬಟ್ ಆದ್ರೆ ಒಂದು ಪ್ಯಾಕೆಟ್ ಏನೋ ತಗೊಂಬಂದಿದ್ರು ಅಂತ ಅವ್ರಿಗೆ ತುಂಬಾನೇ ಅನ್ಕಂಫರ್ಟಬಲ್ ಆಗ್ತಾ ಇತ್ತು. ಯಾಕೆಂದ್ರೆ ಅಮೆರಿಕದಿಂದ ಬಂದಿದ್ದೀನಿ, ಅಟ್ಲೀಸ್ಟ್ 1-2 ಪ್ಯಾಕೆಟ್ ಆದ್ರೂ ಕೊಡ್ಬೇಕಿತ್ತು. ಫಸ್ಟ್ ಮೀಟ್ ಆಗ್ತಾ ಇರೋದು ಒಂದೇ ಒಂದು ಪ್ಯಾಕ್ ಕೊಡ್ತಾ ಇದ್ದೀನಿ ಅಂತ. ನಾವು ತಗೊಂಬಂದಿದ್ದು ಚಾಕ್ಲೇಟ್ಸ್ ಎಲ್ಲಾನು ಅಂದ್ರೆ ನಾನು ಮೀಟ್ ಆಗೋ ಅಷ್ಟರಲ್ಲಿ, ಪ್ರಿಯನ್ ಮೀಟ್ ಆಗೋ ಅಷ್ಟರಲ್ಲಿ ಬೇರೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟಿದ್ವಿ. ಸೊ ಅದರಿಂದ ಚಾಕ್ಲೇಟ್ ತುಂಬಾ ಕಡಿಮೆ ಇತ್ತು, ಅದಕ್ಕೆ ಬೇರೆ ಹೊಸ ಚಾಕ್ಲೇಟ್ ತಗೊಂಡು ತುಂಬಾನೇ ಅನ್ಕಂಫರ್ಟಬಲ್ ಅನಿಸ್ತಾ ಇತ್ತು ಅದು ಒಂದು ಪ್ಯಾಕ್ ನನಗೆ ಕೊಡೋದಕ್ಕೆ. ಅಲ್ಲೇನೆ ನಾನು ಬಿದ್ದೋಗ್ಬಿಟ್ಟೆ ಇವರಿಗೆ ಆಕ್ಚುಲಿ. ನೆಕ್ಸ್ಟ್ ನನ್ನ ಕ್ವಶನ್ ಬಂದು, ನನ್ನ ನೀವು ನೋಡಿದ ತಕ್ಷಣ ನಿನ್ಗೆ ಏನ್ ಅನಿಸ್ತು? ಇದು ಆಕ್ಚುಲಿ 1 ಮಾರ್ಕ್ಸ್ ಕ್ವಶನ್ ಬರೀಬೇಕು. ಇದು 6 ಮಾರ್ಕ್ಸ್ ಕ್ವಶನ್ ಇದೆ. 1 ಮಾರ್ಕ್ಸ್ ಕ್ವಶನ್, ಜಸ್ಟ್ ಸ್ವಲ್ಪ ಟೈಮಿಂಗ್ಸ್ ಕೂಡ ಓಡ್ತಾ ಇರುತ್ತೆ. ಏನ್ ಅನಿಸ್ತು? ನಾನು ಕರೆಕ್ಟ್ ಆಗಿ ಹೇಳಿದೀನಿ, ನೀವು ಪಾಯಿಂಟ್ ಆಡ್ ಮಾಡ್ಬೇಕು.
ಎಸ್, ನಿನ್ನ ಮೊದಲನೇ ಸಲ ನೋಡಿದಾಗ ಅವಾಗ ನಾವು ಇನ್ನೂ ಅಂದ್ರೆ ಫ್ರೆಂಡ್ಸ್ ಆಗಿದ್ವಿ. ಸೊ ಅದರಿಂದ ನಾನು ಏನು ಅನ್ನಿಸ್ಲಿಲ್ವಾ? ತುಂಬಾ ಬ್ಯೂಟಿಫುಲ್ ಆಗಿದ್ಯಾ ಅಂತ ಅನ್ಕೊಂಡೆ. ತುಂಬಾ ಜಾಸ್ತಿನೇ ಬ್ಯೂಟಿಫುಲ್ ಆಗಿದ್ಯಾ ಅಂತ ಅನ್ಕೊಂಡೆ. No, you're wrong. No, he's wrong. He's wrong. He's wrong. 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 Yes, that's what I felt. Wrong. ನೀವು ನನಗೆ ಹೇಳಿರೋ ಪ್ರಕಾರ ನೀವು ನನ್ನ ಫಸ್ಟ್ ಟೈಮ್ ನೋಡಿದಾಗ ಓಕೆ ನಾರ್ಮಲ್ ಆಗಿದ್ದಾಳೆ. ಎಸ್, ಕರೆಕ್ಟ್. ನಾರ್ಮಲ್ ಆಗಿದ್ದಾಳೆ ಅಂತ ಅಲ್ಲ, ಅಂದ್ರೆ ನಾನು ನೋಡಿರ್ಲಿಲ್ಲ ಅಲ್ವಾ ಅವಳನ್ನ. ಸೊ ಅದಕ್ಕೆ ನನ್ಗೆ ಅಷ್ಟು ಅಂದ್ರೆ ಯಾವ ತರ ಇದ್ದಾಳೆ ಅಂತ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಅದರಿಂದ ಐ ಮೀನ್ ನಾರ್ಮಲ್ ಅನ್ನೋದಕ್ಕಿಂತ ಏನಂತಾರೆ ಫೋಟೋನಲ್ಲಿ ನೋಡಿರೋದಕ್ಕೂ ಮತ್ತೆ ಮೀಟ್ ಆದಾಗ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ. ಸೊ ಆತರ ಅನ್ಕೊಂಡಿದ್ದೆ. ಬಟ್ ಆದ್ರೆ ಆತರ ಏನು ನಾರ್ಮಲ್ ಆಗಿದ್ದಾರೆ ಅಂತ ಏನು ಅನ್ಕೊಂಡಿಲ್ಲ. ಬ್ಯೂಟಿಫುಲ್ ಆಗಿದ್ಯಾ, ಬಟ್ ಫೋಟೋಗಿನ ಡಿಫ್ರೆಂಟ್ ಆಗಿದ್ಯಾ ಅಂತ ಅನ್ಕೊಂಡಿದ್ದೆ. ಓ ಆತರನಾ? ಎಸ್. ಓಕೆ. ಓಕೆ, 1 ಮಾರ್ಕ್ಸ್. ಓಕೆ, ನನ್ನ ಕ್ವಶನ್, ನಾವು ಫಸ್ಟ್ ಮೀಟ್ ಆಗಿದ್ದು ಎಲ್ಲಿ, ಲೊಕೇಶನ್ ಎಲ್ಲಿ, Orion ಪರ್ಸನಲ್ Mall. ಆಗಿ ಮೀಟ್ ಆಗಿದ್ದು? ಬ್ಯಾಂಗ್ಳೂರ್ ಒರೈನ್ ಮಾಲ್ ಅಲ್ಲಿ ಇಬ್ರು ಮೀಟ್ ಆಗಿದ್ದು. ಅದು 12:13ಗೆ ಎಕ್ಸಾಕ್ಟ್ ಆಗಿ ಟೈಮ್ ಕೂಡ ನೆನಪಿದೆ. ಓಕೆ, 12:13ಗೆ ನಾವಿಬ್ರು ಮೀಟ್ ಆಗಿದ್ದು. ಸೊ ಆಕ್ಚುಲಿ ನಾವಿಬ್ರು ಮೀಟ್ ಆಗ್ಬೇಕು ಅನ್ಕೊಂಡಿದ್ದು 10:30-11 ಹಂಗೆ. ಯಾಕೆಂದ್ರೆ ಚಂದು ನಂಗೆ ಜಸ್ಟ್ ಹಾಯ್ ಹೇಳಿ ಒಂದ್ ಸ್ವಲ್ಪ ಮಾತಾಡಿ ಹೋಗ್ಬೇಕಿತ್ತು ಅಷ್ಟೇ. ಬಟ್ ಆದ್ರೆ ನನಗೆ ಎದ್ರುಕೊಂಡು ನಾನು ಮೀಟ್ ಆಗಿದ್ದು 12:13ಗೆ. ಎಸ್. ಟೈಮಿಂಗ್ಸ್ ಹೇಳಿದ್ಯಾ? ಬೋನಸ್ ಪಾಯಿಂಟ್ಸ್ ಕೊಡ್ಬೇಕಾ ನಂಗೆ? ಎಸ್. ಓಕೆ, ಇನ್ನೊಂದು ಕ್ವಶನ್ ರಾಂಗ್ ಮಾಡಿದ್ರೆ ಅಲ್ಲಿ ಆಡ್ ಮಾಡಿ. ಓಕೆ, ಫೈನ್. ಓಕೆ, ನನ್ಗೆ ಇಷ್ಟವಾದ ಊಟ ಯಾವುದು? ಟಫ್ ಕ್ವಶನ್. ಯಾಕೆಂದ್ರೆ ಪ್ರಿಯಾ ಅಷ್ಟು ಪ್ಯಾಷನೇಟ್ ಆಗಿ ಊಟ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಏನು ಹೇಳ್ತಿರಲ್ಲ. ಕೆಲವೊಂದು ಏನಾದ್ರು ತಿನ್ಬೇಕಂತಿರ್ತಾಳೆ, ಬಟ್ ಆದ್ರೆ ತುಂಬಾ ಏನು ಆತರ ಇದ್ ಮಾಡ್ತಿರಲ್ಲ. ಇಷ್ಟವಾದ ಊಟ ತುಪ್ಪ, ಅನ್ನ, ಚಟ್ನಿ ಪುಡಿ, ಇಲ್ಲ ಹಾಲು ಅನ್ನ. ಕರೆಕ್ಟ್. ಆಕ್ಚುಲಿ ನಾನು ಮದ್ವೆಗಿಂತ ಮುಂಚೆ ನನ್ನ ಊಟನೇ ಇದು. ಇವಾಗ್ಲೂ ನಮ್ಮಮ್ಮ ವಿಡಿಯೋ ನೋಡ್ತಿರ್ತಾರೆ ಅಂತ ಅನ್ಕೊಂತೀನಿ. ನಾನು ಯಾವಾಗ್ಲೂ ತುಪ್ಪ ಅನ್ನ, ಮೊಸರು ಅನ್ನ, ಹಾಲು ಅನ್ನ, ಮಜ್ಜಿಗೆ ಅನ್ನ, ಅದಕ್ಕೆ ಸ್ವಲ್ಪ ತಿಳಿ ಸಾರು ಹಾಕೊಂಡೆ ಊಟ ಮಾಡ್ತಾ ಇದ್ದಿದ್ದು. ನಮ್ಮನೇಲಿ ಏನೇ ಹಬ್ಬದ ಅಡುಗೆ ಮಾಡಿದ್ರು ಈ ಹಬ್ಬದ ಟೈಮಲ್ಲಿ ಸ್ವಲ್ಪ ಒಬ್ಬಟ್ಟು ಏನಾದ್ರು ತಿನ್ನು ಅಂದ್ರೂ ತಿಂದಿಲ್ಲ. ಬಟ್ ಆದ್ರೆ ಮದ್ವೆ ಆದ ತಕ್ಷಣ ಚಂದು ಜೊತೆ ಬಂದೆ ಇಡೀ ಬೇರೆ ಬೇರೆ ದೇಶದ ಫುಡ್ ಎಲ್ಲ ತಿನ್ಸ್ಬಿಟ್ಟಿದ್ದಾರೆ ನಂಗೆ. ನಾನು ಅದೇ ಹೇಳ್ತಾ ಇರ್ತೀನಿ ಪ್ರಿಯಾ ನಾನು ಮದ್ವೆ ಆದ್ಮೇಲೆ ಅವ್ರಿಗೆ ಊಟದಲ್ಲಿ ಏನೇನ್ ವೆರೈಟಿ ಇರುತ್ತೆ ಅಂತ ತೋರಿಸಿದೀನಿ ಅವ್ರಿಗೆ. ಸೊ ಲೈಫಲ್ಲಿ ನಾನೇನು ಮಿಸ್ ಮಾಡ್ಕೊಂಡಿಲ್ಲ ಅಂತ ಗೊತ್ತಾಗ್ತಾ ಇದೆ ಊಟದಲ್ಲಿ. ಇನ್ನೂ ಅವರು ತುಂಬಾನೇ ಟಾರ್ಗೆಟ್ ಇಟ್ಟಿದ್ದಾರೆ, ಇನ್ನೂ ಚೆನ್ನಾಗಿ ತಿನ್ನಿಸ್ತಾರೆ. ನಾನು ಹೇಳುದಾ ನನ್ನ ಕ್ವಶನ್? ನನ್ 1 ಪಾಯಿಂಟ್ ಊಟ. ಓಕೆ, ನನ್ನ ಫೇವ್ರೇಟ್ ಫುಡ್ ಏನು? ಕೋಇನ್ಸಿಡೆನ್ಸ್, ನಂದು 3rd ಕ್ವಶನ್ ಅದೇ ಇತ್ತು. ಯಾವಾಗ್ಲೂ ಅಷ್ಟೇ ಬಿರಿಯಾನಿ. ಚಂದುಗೆ ಜಸ್ಟ್ ಮೊಸರನ್ನ ಇಟ್ಬಿಟ್ಟು ಇದು ಬಿರಿಯಾನಿ ಅಂತ ನೇಮ್ ಕೊಟ್ರು ತಿನ್ಬಿಡ್ತಾರೆ ಅನ್ಸುತ್ತೆ, ಅಷ್ಟುನೇ ಇಷ್ಟ. ಅದು ಸುಳ್ಳು. ಅಂದ್ರೆ ಅಷ್ಟು ಫೇವ್ರೇಟ್ ಇದೆ. ನಾವ್ ಯಾವಾಗ್ಲೂ ಅಷ್ಟೇ ಎಲ್ಲೋದ್ರೂ ಚಂದು ಬಿರಿಯಾನಿ ಹುಡುಕ್ತಾನೆ ಇರ್ತಾರೆ. ಐದರ್ ವೆಜ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಬಿರಿಯಾನಿ ಆಗಿರ್ಬೋದು, ಇಲ್ಲ ಮಟನ್ ಬಿರಿಯಾನಿ ಆಗಿರ್ಬೋದು. ಒಂದ್ಸಲ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ, ನಾವು ಹೊಸದಾಗಿ ಮದ್ವೆಗೆ ಬಂದಾಗ ಇಲ್ಲಿ ಪೋರ್ಟ್ಲ್ಯಾಂಡ್ ಅಂತ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ರು. ಒಂದು ಬಿರಿಯಾನಿ ತಿನ್ನೋದಕ್ಕೆ 3 ಅವರ್ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಹೋಟೆಲ್ ಎಲ್ಲ ಹುಡ್ಕಾಡಿ, ಅಂದ್ರೆ ರಿವ್ಯೂಸ್ ಎಲ್ಲ ಓದ್ಬಿಟ್ಟು ಮತ್ತೆ ಅಲ್ಲಿ ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದಕ್ಕೆ 3 ಅವರ್ ಬೇಕಾಗಿದೆ. ಅಂದ್ರೆ ಅಷ್ಟು ಫೇವ್ರೇಟ್. ಈಗಲೂ ಅಷ್ಟೇ ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಬೆಸ್ಟ್ ಬಿರಿಯಾನಿ ಎಲ್ಲಿದೆಯೋ ನಿಮ್ಗೆ ಗೊತ್ತಿದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಚಂದನ ಬೆಸ್ಟ್ ಬಿರಿಯಾನಿ ಪ್ಲೇಸಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಎಸ್, ನಾವು ಎಲ್ಲಿ ಹೋಗ್ತೀವಿ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀವಿ ವಿಸಿಟ್ ಮಾಡಿದಾಗ. ಓಕೆ ಓಕೆ, ನಿಮಗೆ ಪಾಯಿಂಟ್ಸ್ ಕೊಡ್ತೀನಿ. ಕರೆಕ್ಟ್ ತಾನೆ? ಎಸ್. ಏನಕ್ಕೆ ನಾನು ಜಾಸ್ತಿ ಅಳ್ತೀನಿ? ಜಾಸ್ತಿ ಹೇಳೋದಾ? ಏನಕ್ಕೆ ಅಳ್ತೀಯಾ? ಏನಕ್ಕೆ ಅಳ್ತೀಯಾ? ಏನಕ್ಕೆ ಅಳಲ್ಲ ಅಂತ ಅನ್ಕೊಂತೀನಿ. ಮನೆ ಏನಾದ್ರು ಫ್ಯಾಮಿಲಿ ಮಿಸ್ ಮಾಡ್ಕೊಂಡಾಗ ಅಳ್ತೀಯ ಅಂತ ಹೇಳ್ಬೋದು. ಕರೆಕ್ಟ್. ಅಂದ್ರೆ ಮತ್ತೆ ಅವ್ರನ್ನ ಆತರ ಮಿಸ್ ಮಾಡ್ಕೊಂಡಾಗ ಫ್ಯಾಮಿಲಿ ಮಿಸ್. ಏನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ?
ಅವಾಗ ಆ ಟೈಮಲ್ಲಿ ಎಮೋಷನ್ ಆದಾಗ ಚಂದು ಮೇಲೆನೆ ಎಲ್ಲಾನು ಮಿಸ್ ಮಾಡ್ಕೊಳೋದೆಲ್ಲ ಕೋಪ ತಗೊಂಡು ಚಂದು ಮೇಲೆನೆ ತೋರಿಸ್ತಾ ಇರ್ತೀನಿ. ಬಟ್ ಅರ್ಥ ಮಾಡ್ಕೊಂತಾರೆ ಚಂದು. ಪಾಯಿಂಟ್ಸ್ ಕೊಟ್ಟ ನನ್ನ ಟರ್ನ್ ಈಗ. ನಾನು ಸಿಯಾಟಲ್ಲಿ ಮೂವ್ ಆಗಿದ್ದು ಯಾವ ಇಯರ್ ನಲ್ಲಿ? ಓ ಮೈ ಗಾಡ್, ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಕ್ವೆಶ್ಚನ್. ಓಕೆ ವೇಟ್, ಇನ್ನು ಇಯರ್ ಮ್ಯಾಥಮೆಟಿಕಲ್ ಕ್ವೆಶ್ಚನ್ಸ್ ಬರ್ತಾರೆ. ಎಷ್ಟು ಏನು ಎಲ್ಲಿ? ಸೊ ನಾವು ಫಸ್ಟ್ ಮೀಟ್ ಆದಾಗ ನೀವು ಆಗಸ್ಟದಲ್ಲಿ ಇದ್ದಿದ್ದು, ಮೇನಲ್ಲಿ. ಸೊ ಅಲ್ಲಿಗೆ ನೀವು ಸಿಯಾಟಲ್ಲಿ ಮೂವ್ ಆಗಿದ್ದು, ನಮ್ದು ಮದುವೆ ಆಗಿದ್ದು 2018. ಸೊ ನೀವು ಮೂವ್ ಆಗಿ 1 ವರ್ಷಕ್ಕೆ ಅಂತ ಅಂದ್ರೆ 2017. ಐ ಮೀನ್ 16 ಕರೆಕ್ಟಾಗಿ ಹೇಳ್ಬೇಕು. ಒಂದು ಯಾವ್ದಾದ್ರು 16 ಎರಡರಲ್ಲಿ ಒಂದು. 2016 ಎಂಡಲ್ಲಿ ನೀವು ಯಾವ ಮಂತ್ ಅಲ್ಲಿ? ವೇಟ್, ಸೊ ಮಂತ್ ಬಂದ್ಬಿಟ್ಟು ಐ ಥಿಂಕ್ ನೀವು ಮೂವ್ ಆಗಿದ್ದು ನವೆಂಬರ್, ನೋ ವೇಟ್, ಸೆಪ್ಟೆಂಬರ್ ಟೈಮಲ್ಲಿ ಅನ್ಕೊಂತೀನಿ. ಯಾವ ಇಯರ್? ಯಾವ ಇವಾಗ ಹೇಳು ಮತ್ತೆ. ಕರೆಕ್ಟಾಗಿ 2016 ಸೆಪ್ಟೆಂಬರ್ ಮಂತ್. ಕರೆಕ್ಟ್? ಓ ಮೈ ಗಾಡ್, ಎಲ್ಲ ಫುಲ್ ಅನಲೈಸ್ ಮಾಡ್ಬಿಟ್ಟು ಹೇಳ್ತಾ ಇದೀನಿ. ಓಕೆ, ಸೊ ಕರೆಕ್ಟಾ? ಎಸ್ ಕರೆಕ್ಟ್. ಏನಿದು ಇಂಥ ಕ್ವಶನ್ ಆಗ್ಬಿಟ್ಟಿದೆ. ಓಕೆ, ನಾನು ಕೋಪ ಬಂದಾಗ ಏನ್ ಮಾಡ್ತೀನಿ? ಕೋಪ ಬಂದಾಗ ಏನ್ ಮಾಡ್ತೀನಿ? ಕೋಪ ಬಂದಾಗ ಫುಲ್ ಸೈಲೆಂಟ್ ಆಗ್ತೀಯ ಅಂತ ಹೇಳ್ಬೋದು. ಕಣ್ಣೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಡ್ತೀಯ ಅಂತ ಹೇಳ್ಬೋದು. ಓಕೆ, ಕರೆಕ್ಟ್. ಆಕ್ಚುಲಿ ಚಂದ್ರ ಹೇಗೆ ಹೇಳ್ತಾರೋ ನಮ್ಮಮ್ಮನೂ ಹಾಗೆ ಹೇಳ್ತಾರೆ. ನಂಗೆ ಏನಾದ್ರೂ ಕೋಪ ಬಂದ್ರೆ ನಂಗೆ ಗೊತ್ತಿರಲ್ಲ, ನಾನು ತುಂಬಾ ಹಿಂಗೆ ನೋಡ್ತಾ ಇರ್ತೀನಿ. ನಮ್ಮಮ್ಮ ಹೇಳೋರು ಕಣ್ಣು ಸಣ್ಣ ಮಾಡಿ ಫಸ್ಟ್ ಕಣ್ ಕಿತ್ತಾಕ್ಬಿಡ್ತೀನಿ, ಕಣ್ ಮುಚ್ಚು ಫಸ್ಟ್ ಅನ್ನೋರು. ಸೊ ಅದು ಇವಾಗ್ಲೂ ಅಪ್ಲೈ ಆಗ್ತಾ ಇದೆ, ಯಾಕಂದ್ರೆ ನಮ್ಮಮ್ಮ ತರನೇ ಗಂಡ ಸಿಕ್ಕಿರೋದ್ರಿಂದ ಅದು ಹಂಗೇನೆ ಕಂಟಿನ್ಯೂ ಆಗಿದೆ. ಸೀರಿಯಸ್ ಆಗೇನು ತಗೊಂಡಿಲ್ಲ. ಓಕೆ ಫೈನ್. ಪಾಯಿಂಟ್ಸ್ ನಂತರವಾ? ಎಸ್. ನಾವು ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಟೈಮ್ ಔಟ್ಸೈಡ್ ಇಂಡಿಯಾ ಎಲ್ಲಿ ವಿಸಿಟ್ ಮಾಡಿದ್ದು? ಔಟ್ಸೈಡ್ ಇಂಡಿಯಾ? ಇಟ್ಸ್ ಸೋ ಸಿಂಪಲ್ ಕ್ವೆಶ್ಚನ್. ದುಬೈ. ಎಸ್. ಮದ್ವೆ ಆದ ತಕ್ಷಣ ಕನ್ಫ್ಯೂಸ್ ಏನಾದ್ರೂ ಆಗಿ ಆನ್ಸರ್ ಯಾಕೆಂದ್ರೆ ಅದು ನನ್ನ ಮದ್ವೆ ಆದ ತಕ್ಷಣ ನಾವು ಫಸ್ಟ್ ಸ್ಟೇಟ್ ಹೇಳ್ತೀನಿ. ಸ್ಟೇಟ್ ಬಂದು ಚೆನ್ನಾಗಿ ಕರ್ಕೊಂಡು ಹೋದ್ರು ವೀಸಾ ಇಂಟರ್ವ್ಯೂಗೆ. ಅದಾದ ತಕ್ಷಣ ದುಬೈ. ಸೊ ದುಬೈಲಿ 1 ವೀಕ್ ಚೆನ್ನಾಗಿ ಎಲ್ಲ ಸುತ್ತಾಡ್ಸ್ಕೊಂಡು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ಕೊಂಡು ಆಮೇಲೆ ನನಗೆ ಸಿಯಾಟಲ್ಲಿ ಕರ್ಕೊಂಡು ಬಂದಿದ್ದು. ಸೊ ನೆಕ್ಸ್ಟ್ ಕ್ವಶನ್, ನಾವಿಬ್ರು ಯಾವ ಡೇಟ್ಗೆ ಮೀಟ್ ಆಗಿದ್ದು? ಫಸ್ಟ್ ಮೀಟ್ ಡೇಟಾ? ಎಸ್. ಡೇಟ್ ನಾನು ಆಕ್ಚುಲಿ ಫೆಬ್ರವರಿ ಟೈಮಲ್ಲಿ ಇಂಡಿಯಾಗೆ ಬಂದಿದ್ದೆ. ಲೊಕೇಶನ್ ಕೇಳ್ಕೊಂಡಿರ್ತಾನೆ, ಇವಾಗ ಡೇಟ್ ಹೇಳ್ಬೇಕು ನೀವು. ಡೇಟ್ ನಾವು ಫೆಬ್ರವರಿ ಟೈಮಲ್ಲಿ ಇಂಡಿಯಾಗೆ ಬಂದಿದ್ದೆ ಅವಾಗ. ಸೊ ಅಂದ್ರೆ ಅದಾದ ನಾನು ಇಂಡಿಯಾಗೆ ಬಂದು ಆಲ್ಮೋಸ್ಟ್ 1-2-3 ಡೇಸ್ ಆದ್ಮೇಲೆ ಮೀಟ್ ಆಗಿದ್ದೆ. ಸೊ ಕರೆಕ್ಟ್ ಡೇಟ್ ಹೇಳ್ಬೇಕು. ಫಸ್ಟ್ ಮೀಟ್ ಮಾರ್ಚ್ 3rd. ಗುಡ್. ಆಕ್ಚುಲಿ ಇದು ಎಲ್ಲಿ ಮಿಸ್ ಆಗಿ ಬೇರೆ ಡೇಟ್ ಹೇಳ್ಬಿಡ್ತೀವಿ ಅಂತ ಶಾಕ್ ಆಗಿದೆ. ಇಲ್ಲ, ಮಾರ್ಚ್ 3rd ಕರೆಕ್ಟ್. ಆಸಮ್, ಯು ಪಾಸ್ಡ್. ಫೆಬ್ರವರಿ ಎಂಡಲ್ಲಿ ಬಂದಿದೆ ಅವಾಗ. ಓಕೆ, ನಂತರ ನಾವು ಸಿಯಾಟಲ್ಗೆ ಬಂದಾದ್ಮೇಲೆ ಫಸ್ಟ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಲ್ಲ, ಅದ್ರ ಹೆಸರೇನು? ಮೆಟ್ರೋಪಾಲಿಟನ್. ಫುಲ್ ನೇಮ್? ಮೆಟ್ರೋಪಾಲಿಟನ್ ಟೌನ್. ಎಸ್. ಆಕ್ಚುಲಿ ಚಂದು ಮದ್ವೆ ಆಗಿ ನನ್ನನ್ನ ಕರ್ಕೊಂಡ್ ಬರ್ಬೇಕು ಅಂತ ಮುಂಚೆನೆ ಅಲ್ವಾ ನೀವು? ಮುಂಚೆನೆ ಮನೆಯೆಲ್ಲ ನೋಡಿ ಎಲ್ಲಾನು ಆಲ್ರೆಡಿ 1 ಮಂತ್ ಫ್ರೀ ಆಗಿ ರೆಂಟ್ ಕೂಡ ಪೇ ಮಾಡಿದ್ರಿ ಅನ್ಸುತ್ತೆ. ಅಲ್ಲಿದ್ರು 2 ಮಂತ್ಸ್. ಎಕ್ಸ್ಪೆನ್ಸಿವ್ ಇರುತ್ತೆ ತುಂಬಾ. ಕೆಲವರು ಹೇಗ್ ಮಾಡ್ತಾರೆ ಅಂದ್ರೆ ಹೆಂಡತಿನ ಕರ್ಕೊಂಡ್ ಬಂದು ಸ್ವಲ್ಪ ದಿನ 1 ವೀಕ್ ಎಲ್ಲ ಹೋಟೆಲ್ ಅಲ್ಲಿ ಇಟ್ಕೊಂಡು ಆಮೇಲೆ ಮನೆ ಹುಡುಕಿ ಕೂಡ ಕೆಲವರು ಮೂವ್ ಆಗ್ತಾರೆ. ಅದೇ ಚಂದು ಮುಂಚೆನೆ ಎಲ್ಲಾನು ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ಮನೆ ಎಲ್ಲ ಮಾಡಿ ನನಗೆ ಸ್ವಲ್ಪ ಚೆನ್ನಾಗಿರೋ ಅಪಾರ್ಟ್ಮೆಂಟ್ ಎಲ್ಲ ಚೆನ್ನಾಗಿರ್ಬೇಕು ನನಗೆ ಅಂತೇಳಿ ಅದು ಸ್ವಲ್ಪ ಚೆನ್ನಾಗಿತ್ತು. ಅಪಾರ್ಟ್ಮೆಂಟ್ ತುಂಬಾನೇ ಚೆನ್ನಾಗಿತ್ತು. ಇಂಡೋರು ಪೂಲ್ ಎಲ್ಲ ಇತ್ತು, ಜಕ್ಕುಸಿ ಎಲ್ಲ ಸ್ವಲ್ಪ ಸಖತ್
ಚೆನ್ನಾಗಿರುವಂತ ಅಪಾರ್ಟ್ಮೆಂಟ್ ಮಾಡಿದ್ರು. Yes, ಸೊ ಸಖತ್ ಎಂಜಾಯ್ ಮಾಡಿದೀವಿ ಕೂಡ. ನಾವು ಆಕ್ಚುಲಿ ಆಫೀಸ್ ಇಂದ ತುಂಬಾ ಕ್ಲೋಸ್ ಆಗಿರ್ಲಿ ಅಂತ ಸಿಯಾಟಲ್ ನಮ್ಮ ಆಫೀಸ್ ಇಂದ ಒಂದು 2 minutes ವಾಕ್ ಇತ್ತು ಅಷ್ಟೇ. ನನ್ನ ಪ್ರಕಾರ ಕ್ಲೋಸ್ ಆಗಿ ಇರ್ಲಿ ಅನ್ನೋದಕ್ಕಿಂತ ಆಫೀಸ್ ಬಿಲ್ಡಿಂಗ್ ಅಲ್ಲೇ ಇವ್ರು ಮಾಡಿದ್ದು ಅಂತ ಹೇಳ್ಬೋದು. ನಾನು ಆಫೀಸ್ ಬಿಲ್ಡಿಂಗ್ ಅಲ್ಲ, ಬಟ್ ಸ್ಟ್ರೀಟ್ ಇಂದ ನೆಕ್ಸ್ಟ್ ಪಕ್ಕದಲ್ಲೇನೆ ಅಪಾರ್ಟ್ಮೆಂಟ್ ಇತ್ತು. ಸೊ ಇನಿಷಿಯಲಿ ಬಂದಿರ್ತೀವಲ್ವಾ, ಸೊ ಅವಾಗ ಅಲ್ಲೇ ಹತ್ರ ಇದ್ರೆ ಒಳ್ಳೇದು ಅಂತ ಹೇಳಿ ಅಲ್ಲೇನೆ ಪಕ್ಕನೆ ಮಾಡಿದ್ವಿ. ಅಂಡ್ ಅದು 2-3 months ಮುಂಚೆನೆ ನಮ್ಮ ಮ್ಯಾರೇಜ್ ಡೇಟ್ ಗಿನ ಒಂದು 2-3 months ಮುಂಚೆನೆ ಅದ್ರ ಲೀಸ್ ಎಲ್ಲ ಸ್ಟಾರ್ಟ್ ಮಾಡಿ ಬುಕ್ ಮಾಡಿದ್ದು. ಚಂದ್ರು ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಬಂದ ತಕ್ಷಣ ನಂಗೆ ಒಬ್ಳಿಗೆ ಭಯ ಆಗುತ್ತೆ. ಅಂಡ್ ಆಲ್ಸೋ ಒಬ್ಳೇನೆ ಹೊಸ ದೇಶ, ಬೇರೆ ದೇಶ ಹೇಗಿರ್ತಾಳೆ ಎಲ್ಲಾನು ಬಿಟ್ಟು ಬರ್ತಾಳೆ ಅಂತ ತುಂಬಾನೇ ನಂಗೆ ಅವಾಗ ಆಫೀಸ್ ಬ್ರೇಕ್ ಟೈಮಲ್ಲಿ ಕೂಡ ಬಂದೋಗೋರು. ಹಾಗೆ ಆ ಥರ ನಾರ್ಮಲ್ ಆಗಿ ಎಲ್ಲ ಟೈಮ್ಗೂ ಲಂಚ್ ಅವರು ಮಾಡ್ತಾ ಇದ್ರು. ನನ್ನ ಆಚೆ ಕೆಳಗಡೆ ಕರ್ಕೊಂಡು ಹೋಗಿ ಮಾಡಿಸ್ಬಿಟ್ಟು ಕಳ್ಸೋರು. ಆ ಥರ ಒಂಥರ ಚೆನ್ನಾಗಿತ್ತು ಆ ಡೇಸ್ ಎಲ್ಲ. ಅವ್ರು ಯಾವತ್ತೂ ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗ್ತಿರ್ಲಿಲ್ಲ. ಆ ಥರ ಒಂದು ಬೆಸ್ಟ್ ಮೂಮೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕರೆಕ್ಟಾಗಿ ಹೇಳಿದ್ದೀನಿ. ಓಕೆ, ನನಗೆ ನಮ್ಮ ಮದುವೆ ಟೈಮಲ್ಲಿ ತಾಳಿ ಕಟ್ಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತಾ ಇತ್ತು? ಯಾಕೆಂದ್ರೆ ಇದೆಲ್ಲ 10 marks ಕ್ವೆಶ್ಚನ್ಸ್. ಇದು ಏನ್ ಅನಿಸ್ತಾ ಇತ್ತು ಅದೆಲ್ಲ ಕ್ವೆಶ್ಚನ್ ಕೇಳಿದ್ರೆ, ಯಾಕೆಂದ್ರೆ ಒಂದ್ ವರ್ಡ್ ಅಲ್ಲ, ಇದು ನಮ್ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದೀನಿ. ಯಾಕೆಂದ್ರೆ ನಾನ್ ಚಂದು ನೋಡ್ತಿರ್ಬೇಕಾದ್ರೆ ಚಂದು ಬರೀ ಐನರ್ ಏನ್ ಹೇಳ್ತಾರೋ, ಅಂದ್ರೆ ಪುರೋಹಿತರು ಏನ್ ಹೇಳ್ತಾರೋ ಅದನ್ನೇ ಫಾಲೋ ಮಾಡ್ಕೊಂಡು ಫುಲ್ಲು ಹಿಂಗೆ ಬೆಳಗ್ತಾ ಇದ್ರು. ನನ್ಗೆ ಯಾಕೆಂದ್ರೆ ನನ್ನ ಮನ್ಸಲ್ಲಿ ತುಂಬಾ ಏನೇನೋ ಒಂದು ಏನಂತಾರೆ ಬೆಸ್ಟ್ ಮೂಮೆಂಟ್ಸ್ ಅಂತ ಒಂಥರ ಏನೋ ಆಸೆ ಹುಟ್ಟುತ್ತಾ ಇತ್ತು. ನನಗೆ ಚಂದು ಬಗ್ಗೆ ತಿಳ್ಕೊಬೇಕು ಅಂತ ಇಷ್ಟ ಆಗಿ. ಐ ಮೀನ್ ನನಗೂ ಅಷ್ಟೇನೆ. ಸೊ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ನಾವು ಜೊತೆಗಿರ್ತೀವಿ ಇನ್ಮೇಲೆ ಅಂತ. ಅಂಡ್ ಅದಾದ್ಮೇಲೆ ಇದೊಂಥರ ಅದು ಮೂಮೆಂಟ್ ಒಂಥರ ಪ್ರೀಶಿಯಸ್ ಮೂಮೆಂಟ್ ಅಲ್ವಾ. ಅದು ಆಕ್ಚುಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ ನನ್ ಕೇಳಿದ್ರೆ ಯಾವ ತರ ಏನ್ ಫೀಲ್ ಆಗ್ತಾ ಇದ್ದೆ ಅಂತ. ಖುಷಿ ಆಗ್ತಾ ಇತ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಇನ್ಮೇಲೆ ನಾವು ಜೊತೆಲೇ ಇರ್ತೀವಿ ಅಂತ ಅದ್ರ ಬಗ್ಗೆ ನನಗೆ ಖುಷಿ ಇತ್ತು. ಅಟ್ ದ ಸೇಮ್ ಟೈಮ್ ಅಲ್ಲಿ ಎಲ್ಲ ಸ್ಪಿರಿಚುವಲ್ ಆಗಿ ಮಾಡ್ತಾ ಇರ್ತೀವಲ್ವಾ, ಅಂದ್ರೆ ಭಕ್ತಿಯಿಂದ ಆ ತರ ಎಲ್ಲ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಎಲ್ಲಾನು ಚೆನ್ನಾಗಿ ಆಗ್ಲಿ ಅಂತ ಮುಂದೆ ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಸೊ ಅದರಿಂದ ಐನೋರು ಏನ್ ಹೇಳ್ತಾರೆ ಆ ತರ ಭಕ್ತಿಯಿಂದ ಕೇಳ್ಕೊಂಡು ಪೂಜೆ ಮಾಡ್ಕೊಂಡು ಆ ತರ. ಇನ್ನೊಂದು ನಮ್ಮ ಮದ್ವೆ ಟೈಮಲ್ಲಿ ಒಂದು ಫನ್ನಿ ಇನ್ಸಿಡೆಂಟ್ ಅಂದ್ರೆ, ಯೂಶಲಿ ನಾನ್ ನೋಡಿದೀನಿ ಎಷ್ಟೊಂದ್ ಜನ ಹೆಣ್ಮಕ್ಳು ತಾಳಿ ಕಟ್ಬೇಕಾದ್ರೆ ಅದನ್ನ ಮೇ ಬಿ ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಇಟ್ಕೊಂತಾರೆ ಅಂತ, ಆ ತಾಳಿನ ಇಟ್ಕೊಂತಾರೆ ಈ ತರ. ಅದು ಇಷ್ಟೇ ಅಂದ್ರೆ ಇಷ್ಟೇ ಉದ್ದದಲ್ಲಿ ಇರ್ಬೇಕು, ನಂಗೆ ಇಷ್ಟೇ ಈ ತರ ಕಟ್ಬೇಕು ಅಂತ ಆ ತರ ಹೋಲ್ಡ್ ಮಾಡಿ ಇಟ್ಕೊಂತಾರ ಏನೋ. ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ರೀಸನು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನಂಗೆ ತಿಳಿಸಿ. ಬಟ್ ಆದ್ರೆ ನಾನು ಇವರು ತಾಳಿ ಕಟ್ಬೇಕಾದ್ರೆ ನಾನು ಏನು ಇಟ್ಕೊಳ್ಳೋದಕ್ಕೆ ಆಗ್ಲಿ ಅಥವಾ ನಾನು ಏನು ನೋಡೋದಕ್ಕೆ ಹೋಗ್ಲಿಲ್ಲ. ಅಷ್ಟು ಖುಷಿಲಿದ್ದೆ ನಾನು. ತುಂಬಾನೇ ಖುಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಸೊ ಹಾಗೇನೆ ಚಂದು ಕೂಡ ಅದೇ ರೀತಿ ಇಟ್ಕೊಂಡಿದ್ದಾರೆ. ನಾನು ಬೆಸ್ಟ್ ನನ್ನ ಕಡೆಯಿಂದ ಅದೇ ಟಿಪ್ಸು. ನೀವೇನಾದ್ರೂ ಮದ್ವೆ ಆಗ್ತಾ ಇದ್ದು ತಾಳಿ ಕಟ್ಟೋದಕ್ಕೆ ಹೋದ್ರೆ ತಾಳಿನ ಹಿಡಿಯೋದಕ್ಕೆ ಹೋಗ್ಬೇಡಿ, ಆದಷ್ಟು ಫ್ರೀ ಆಗಿ ಬಿಡಿ. ಸೊ ನೀವು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿ ನಿಮ್ ಲೈಫ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ಅದೇ ರೀತಿನೇ ಚಂದು ತಾಳಿ ಕಟ್ಟಿದ್ದು. ಅದೇನಾಗೋಗಿತ್ತು ಅಂದ್ರೆ ಕೊನೆಯಲ್ಲಿ ನೆಕ್ಲೆಸ್ ಆಗ್ಬಿಟ್ಟಿತ್ತು. ಅದು ಆಕ್ಚುಲಿ ಪ್ರಿಯಾ ಯಾಕೆ ಹೇಳ್ತಾ ಇದ್ದಾಳೆ ಅಂದ್ರೆ, ಯೂಶಲಿ ಅದು ಕಟ್ಬೇಕಾದ್ರೆ ಇಷ್ಟು ಅಂದ್ರೆ ಕಟ್ಟಿದ್ರೆ ಇಲ್ಲಿ ತಾಳಿ ಬರುತ್ತಲ್ವಾ, ಆ ತರ ಕಟ್ಟಿರ್ತಾರೆ. ಸೊ ಬಟ್ ಆದ್ರೆ ನನ್ಗೆ ಅಷ್ಟು ಕಾನ್ಸಂಟ್ರೇಷನ್ ಇರ್ಲಿಲ್ಲ. ಅಂದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ಅವರು 500 ಪೂಜೆ ಮಾಡೋದು ಅದೆಲ್ಲ ಹೇಳ್ತಾ ಇದಾರಲ್ವಾ, ಅದರಿಂದ ನಾನು ಸ್ವಲ್ಪ ಶಾರ್ಟ್ ಆಗಿ ಇಟ್ಕೊಂಡಿದ್ದೆ. ಸೊ ಅದು ಕಟ್ಟಿದ್ದಕ್ಕೆ ಹೆಂಗಾಗಿತ್ತು ಅಂದ್ರೆ ಇಲ್ಲಿವರೆಗೂ ಬಂದ್ಬಿಟ್ಟಿತ್ತು. ಸೊ ಅದ್ರ ಬಗ್ಗೆ ಪ್ರಿಯಾ ಹೇಳ್ತಾ ಇದ್ದಾಳೆ. ಫುಲ್ ಒಂಥರ ಸಖತ್ ಒಂಥರ ಖುಷಿಯಾಗೇನೆ ಕಟ್ಟಿಸ್ಕೊಂಡಿದ್ದು ನಾವಿಬ್ರು. ನಾನು ಅವರಿಗೆ ಹೇಳಿದ್ದೆ ಲವ್ ಯು ಅಂತ, ಬಟ್ ಅವರು ತುಂಬಾನೇ ಚಂದ ಶೈ. ಆಕ್ಚುಲಿ ಯಾರ ಮುಂದೆನೇ ಹೇಳಿಲ್ಲ, ನಿಧಾನಕ್ಕೆ ಲಿಪ್ ಮೂಮೆಂಟ್ ಮಾಡಿ ಹೇಳಿದ್ರು ಅಷ್ಟೇ. ಸೊ ಅದು ಒಂದು. ಸೊ ನೆಕ್ಸ್ಟ್ ಯಾರು? ಓಕೆ, ನೀವೇ ಒಂದು ಪಾಯಿಂಟ್ ನಿಮ್ಗೆ. ಓಕೆ, ಬ್ಯಾಡ್. ಇದು ನಿಂಗೆ ಗೊತ್ತಾ ಇಲ್ಲೋ ಗೊತ್ತಿಲ್ಲ. ಮಾಡ್ಬೇಕು ಅಂತ ಇಲ್ಲ ನನ್ನ ಫೋನ್ ನಂಬರ್ ಏನು? ಓಕೆ, 85721477. So security wise I'm not telling two numbers. Okay, ಯಾಕಂದ್ರೆ ಓಕೆ ಕರೆಕ್ಟ್. ಸೊ ಹಾಗಾಗಿ ಬಟ್ ನಾನು ಬರೆದು ತೋರಿಸ್ತೀನಿ ಬೇಕಿದೆ ನಿಮಗೆ. ಓಕೆ, 857214 ಕರೆಕ್ಟ್. ಎಸ್.
ಏನು ಗೊತ್ತಿಲ್ಲ ಅನ್ಕೊಂಡಿದ್ದೆ. ಗೊತ್ತಿರಲ್ವಾ ಇನ್ಯಾರ್ದು? ಯೂಶಲಿ ನೀನು ನಂಬರ್ ಏನ್ ಡಯಲ್ ಮಾಡಲ್ಲಲ್ವಾ? ಮುಂಚೆ ಆದ್ರೆ ಫೋನ್ ನಂಬರ್ ಡಯಲ್ ಮಾಡಿ ಎಷ್ಟೊಂದು ನಂಬರ್ ತಲೆಯಲ್ಲಿ ಇರ್ತಿತ್ತು. ನನಗೂ ಅಷ್ಟೇ, ನಾನು ಡಯಲ್ ಮಾಡೇನೆ ನಂಬರ್ ತಲೆಯಲ್ಲಿ ಇರ್ತಿತ್ತು. ಬೇರೆ ದೇಶಕ್ಕೆ ಬಂದ್ ಅಟ್ಲೀಸ್ಟ್ ಒಂದ್ ಫೋನ್ ನಂಬರ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾರಿಗ್ ಮಾಡೋದು? ಅದನ್ನೇ ಚೆಕ್ ಮಾಡೋಣ ಅಂತ ಕೇಳಿದೆ. ಫೋನ್ ಬಂದ್ಮೇಲೆ ತುಂಬಾನೇ ಡಿಸ್ಅಡ್ವಾಂಟೇಜ್ ಆಗಿದೆ. ಯಾಕೆಂದ್ರೆ ಮೊದ್ಲಾದ್ರೆ ನಾವು ನಂಬರ್ಸ್ನೆಲ್ಲ ನೆನ್ಪಿಟ್ಕೊಂತಿದ್ವಿ. ಇವಾಗ ವಾಟ್ಸಪ್ ಇರುತ್ತೆ, ಹಾಗೆ ನಾರ್ಮಲ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿರ್ತೀವಿ. ಸೊ ನಂಬರ್ಗಳು ಏನು ನೆನಪಿರಲ್ಲ, ಜಸ್ಟ್ ಹಾಗೇನೆ ಎಷ್ಟು ಏನ್ ಸೇವ್ ಮಾಡ್ಕೊಂಡಿರ್ತೀವೋ ಅದಷ್ಟೇ ನೆನಪಿರುತ್ತೆ. ನಂಗೆ ಇಂಡಿಯಾದಲ್ಲಿ ಇದ್ದಾಗ ಮನೆಗೆ ಅಮ್ಮಂದು, ಹಾಗೆ ನಮ್ಮ ಮಾಮಂದು, ಹಾಗೆ ನನ್ನ ತಮ್ಮಂದು ಆ ತರ ನೆನಪಿತ್ತು ಅಷ್ಟೇ. ನನಗೊಂದು 3 ನಂಬರ್ ನೆನ್ಪಿಟ್ಕೊಡ್ತಿದ್ದೆ, ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ಮಾಡ್ತಿರೋ ಅಂತ ನಂಬರ್ ಅಷ್ಟೇ. ಬಟ್ ಮದ್ವೆ ಆದ್ಮೇಲೆ ನೀವು ಕೇಳಿದ್ರೆ ನಂಗೆ ಈಗಲೂ ನಮ್ಮ ಅಮ್ಮನ ನಂಬರ್ ಗೊತ್ತಿಲ್ಲ, ಅದನ್ನು ಮೊಬೈಲಲ್ಲೇ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಚಂದು ನಂಬರ್ ಅಂತ ಗೊತ್ತು, ಯಾಕೆಂದ್ರೆ ನನ್ಗೆ ಇಲ್ಲಿ ಚಂದು ಅಷ್ಟೇ ಗೊತ್ತಿರೋದು. ಏನಾದ್ರೂ ನಮ್ಮಿಬ್ರಿಗೆ ಒಬ್ರಿಗೊಬ್ರು ನಾವೇನೇ ಇರ್ಬೇಕು, ಹಾಗಾಗಿ. Yes, good. You got 1 mark. Thank you. Oh my god. ನನ್ನ ಒಂದು ಸೀಕ್ರೆಟ್ ಹ್ಯಾಬಿಟ್ ಏನು ಯಾರಿಗೂ ಗೊತ್ತಿಲ್ಲದೆ ಇರೋದು? ತುಂಬಾ ಕಷ್ಟ ಇದೆ ಗೊತ್ತಿಲ್ಲದೆ ಇರೋದು. ಇಲ್ಲಿ ಶೇರ್ ಮಾಡೋ ಅಂತದ್ದು ಹ್ಯಾಬಿಟ್ ಯಾವುದು? 4 5 6 very tough question. 7 8 9 ನಿದ್ದೆ ಮಾಡೋದಾ? Yes. Yes. ಓಕೆ. ಪ್ರಿಯಾ ಒಂದೊಂದ್ಸರಿ ಜಾಸ್ತಿನೇ ನಿದ್ದೆ ಮಾಡ್ತಾಳೆ. ಎಕ್ಸ್ಟೆಂಡ್ ಮಲಗಿದ್ರೆ ಮಲ್ಕೊಂಡೆ ಇದ್ರೆ ಫುಲ್ 24 hours ಮಲ್ಗೆ ಇರ್ತೀನಿ. ರೆಸ್ಟ್ ಮಾಡಿ ಹೋದ್ರೆ ಆತರ ಅದಂಗೆ ಫುಲ್ ಸಡನ್ ಆಗಿ ಬಂತು. ಯೋಚನೆ ಮಾಡ್ತಾ ಇದ್ದೆ ಬೇರೆ ಮಾಡಿದ್ರೆ ಕರೆಕ್ಟ್ ಆಗಿ ಹೇಳಿದ್ರ? ಅದನ್ನ ಹೇಳಿ. ಕರೆಕ್ಟ್ ಆಗಿ ಹೇಳಿದೆ. ಸುಮ್ಮನೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ಬಿಟ್ಟೆ ಕರೆಕ್ಟ್ ಅಂತ. ಕರೆಕ್ಟ್ ಆಗಿ ಹೇಳ್ಬೇಕು. ಇಲ್ಲ ಅಂದ್ರೆ ಎಷ್ಟೊಂದು ಹ್ಯಾಬಿಟ್ಸ್ ಇದಾವಲ್ವಾ, ಅಂದ್ರೆ ತುಂಬಾ ಹ್ಯಾಬಿಟ್ಸ್ ಇರ್ತವೆ. ಅದ್ರಲ್ಲಿ ಯಾವ್ದಾದ್ರು ಒಂದ್ ಹೇಳ್ಬೇಕಂದ್ರೆ ಯಾವ್ದಂತ ಚೂಸ್ ಮಾಡ್ತಾ ಇದ್ದೆ. ಸೊ ಗೊತ್ತಿಲ್ದಲೆ ಇರೋದು, ನೀನು ಪೇಂಟಿಂಗ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ಕ್ರಾಫ್ಟ್ಸ್ ವರ್ಕ್ ಮಾಡಿರ್ತೀಯ ಅದೆಲ್ಲರಿಗೂ ಗೊತ್ತಿರುತ್ತೆ, ಗಾರ್ಡನಿಂಗ್ ಮಾಡ್ತೀಯ ಅದೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೆ ಆ ತರ ಎಲ್ಲ ಫಿಲ್ಟರ್ ಔಟ್ ಮಾಡ್ತಾ ಬಂದಾಗ ಇದೊಂದೇನೆ ಸಿಕ್ಕಿದ್ದು ಅಂತ ಹೇಳ್ಬೋದು. ನಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಚಂದ್ರಗಿರಿ ಪಾಯಿಂಟ್ಸ್ ಆಯ್ತು. ಕರೆಕ್ಟ್ ಅಲ್ವಾ? ನಿದ್ದೆ ಮಾಡೋದಕ್ಕೂ ಅದೃಷ್ಟ ಬೇಕು. ಅದನ್ನು ಇಲ್ಲಾಂದ್ರೆ ನಿದ್ದೆ ಬರಲ್ಲ. ಯಾಕಂದ್ರೆ ನಾನು ಅನ್ಭವಿಸಿದೀನಿ. ಅಲ್ಲಿಂದ ಇಲ್ಲಿಗೆ ಬಂದು ಫುಲ್ ಜೆಟ್ಲಾಗಿರುತ್ತೆ, ನಿದ್ದೆ ಬರಲ್ಲ. ಅಂಡ್ ಆಲ್ಸೋ ಫ್ಯಾಮಿಲಿ ಮಿಸ್ ಮಾಡ್ಕೊಂತೀವಿ ಅಂತ ಅದಕ್ಕೂ ನಿದ್ದೆ ಬರಲ್ಲ. ರಾತ್ರಿ ಎಲ್ಲ ಓಡಾಡೋದು ಅದೇ ತರ ಹಿಂಸೆ ಆಗ್ತಾ ಇರುತ್ತೆ. ಬಟ್ ಅದನ್ನು ಸ್ವಲ್ಪ ಸಮಾಧಾನ ಆಗ್ಬಿಟ್ಟು ಮನಸ್ಸಿಂದ ನಿದ್ದೆ ಮಾಡೋದೂ ಇರುತ್ತೆ. ಬಟ್ ವಿಚ್ ಇಸ್ ಗುಡ್ ಅಲ್ವಾ? ಓಕೆ ನಂದಲ್ವಾ? ಎಸ್. ನಮ್ದು ಫಸ್ಟ್ ಇದ್ದಿದ್ದು ಕಾರ್ದು ಮಾಡೆಲ್ ಯಾವುದು? ಓ ಮೈ ಗಾಡ್, ದಿಸ್ ಇಸ್ ಸೋ. ನನಗಂತೂ ಫಸ್ಟ್ ಆಫ್ ಆಲ್ ಆ ಕಾರ್. ಓಕೆ, ಮಾಡೆಲ್ ನನ್ನ ಕ್ವಶನ್ಸ್ ಎಲ್ಲ 1 marks ಕ್ವಶನ್ ಇದಾವೆ. ಅವ್ರು ಕೇಳೋದೆಲ್ಲ 6 marks 10 marks ಕ್ವಶನ್ ಕೇಳ್ತಾ ಇದ್ದಾರೆ. ಬಟ್ ಎನಿವೇ ಮಾಡೆಲ್ ನೇಮ್ ಏನು? ಟು ಬಿ ಆನೆಸ್ಟ್ ನಾನು ನಮ್ಮಿಬ್ರು ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ, ನನಗೆ ಇಷ್ಟಪಡುವಂಥದ್ದನ್ನ. ಬಟ್ ಚಂದು ಈ ತರ ಮಾಡೆಲ್ ಯಾವುದು, ಹಾಗೆ ಇದೇನು ಅದೇನು ಅಂತ ಕೇಳಿದ್ರೆ ಇಟ್ಸ್ ಲೈಕ್ ಅಗೇನ್ ತಲೆ ಕೆರ್ಕೊಂಡು. ನಾನು ಆಕ್ಚುಲಿ ನಮ್ ಲೈಫ್ ಪಾರ್ಟ್ ಆಫ್ ಲೈಫ್ ಇರೋದನ್ನೇ ಕೇಳ್ತಾ ಇರ್ತೀನಿ. ಅಂದ್ರೆ ನಮ್ ಲೈಫ್ ಪಾರ್ಟ್ ಏನೇನು ಕಾರಣ ನಮ್ಮ ಹತ್ರ ಇತ್ತು ಅಂದ್ರೆ ಅದನ್ನ ನೆನ್ಪಿಟ್ಕೊಂಡಿರ್ಬೇಕಂತ ನನ್ನ ಕಾನ್ಸೆಪ್ಟ್. ಓಕೆ, ಹೋಂಡಾ ಸಿವಿಕ್. ಎಸ್, ಕರೆಕ್ಟ್. ಓ ಮೈ ಗಾಡ್, ಹೋಂಡಾ ಸಿವಿಕ್ ಕರೆಕ್ಟಾ? ಎಸ್, ಓ ಹೋಂಡಾ ಮೈ ಸಿವಿಕ್. ಗಾಡ್, ಏನ್ ಚಂದ್ರು, ನನ್ ನಾರ್ಮಲ್ ಆಗಿ ಕೇಳಿದ್ರೆ ನೆನಪೇ ಬರ್ತಿರ್ಲಿಲ್ಲ. ಇವಾಗ ಕರೆಕ್ಟ್ ಆಗಿ ಹೇಳಿದೀನಿ. ನೀನು ಬೇಕು ಅಂತ ಹಾಕಿದ್ಯಾ ಅನ್ಕೊಂತೀನಿ ಕ್ವಶನ್. ಹಂಗಾದ್ರೆ ನಾನು ಹೇಳ್ತೀನಿ ಅಂದ್ರೆ ಮೋಸ್ಟ್ಲಿ ನಿಂಗೆ ನೆನಪಿದೆ ಅನ್ಸುತ್ತೆ, ಬಟ್ ಆದ್ರೆ ನಿಂಗೆ ಯಾವಾಗ್ಲೂ ರಿಮೈಂಡ್ ಮಾಡ್ಕೊಂತಿರಲ್ವಲ್ಲ, ಅದಕ್ಕೆ ಗೊತ್ತಿರಲ್ಲ ಅಂತ ಅನ್ಸುತ್ತೆ. ಪಾಯಿಂಟ್ ಹಾಕಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ನನ್ನ ಮೊಬೈಲ್ ನಲ್ಲಿ ಹೋಮ್ ಸ್ಕ್ರೀನ್ ಫೋಟೋ ಯಾವ್ದಿದೆ? ಹೋಮ್ ಸ್ಕ್ರೀನ್ ಫೋಟೋ ಬಂದು ನಮ್ದು ಈ ಇಯರ್ ಅಲ್ಲ, ಬಟ್ ಪ್ರೀವಿಯಸ್ ಇಯರ್ ಫೋಟೋ ಶೂಟ್ ಮಾಡಿಸಿದ್ವಿ. ಅದ್ರದ್ದು ಆನಿವರ್ಸರಿ ಫೋಟೋ ಶೂಟ್ದು ಒಂದು ಪಿಕ್ ಇದೆ. ಓಕೆ, ಯಾವ್ದು ಪಿಕ್ ಇದೆ. ಓಕೆ, ಸೂಪರ್ ಸೂಪರ್. ಆಗ್ಲೇ ನೋಡಿದ್ದೆ, ಈಸಿ ಆಗಿದೆ ಅದಕ್ಕೆ ನಿಂಗೆ. ಇಲ್ಲ, ನೀನ್ ಅದು ಎಷ್ಟೊಂದು ದಿನದಿಂದ ಹಾಕಿದ್ಯಲ್ಲ, ನಂಗೆ ಗೊತ್ತು. ನಂಗೆ ಆ ಪಿಕ್ ತುಂಬಾನೇ ಇಷ್ಟ. ಓಕೆ, ನನ್ನ ಟರ್ನ್ ಅಲ್ವಾ? ಓಕೆ.
ನನ್ನ ಫೇಸ್ಬುಕ್ ಪ್ರೊಫೈಲ್ ಪಿಕ್ ಯಾವ್ದಿದೆ? ಪ್ರಿಯಾ ಆಕ್ಚುಲಿ ಎಷ್ಟೊಂದ್ ಸರಿ ನನ್ನ ಅನ್ಫ್ರೆಂಡ್ ಮಾಡ್ಬಿಟ್ಟಿರ್ತಾಳೆ, ಯಾಕೆಂದ್ರೆ ಅವ್ರು ಪೋಸ್ಟ್ ನೋಡ್ತಾ ಇರಲ್ಲ ಅಂತ. ಸೊ ನಾವು ಇಬ್ರು ಅನ್ಫ್ರೆಂಡ್ ಆಗಿಲ್ಲ. ನಾನ್ ಪಿಕ್ ಚೇಂಜ್ ಮಾಡಿ ತುಂಬಾನೇ ದಿನ ಆಗಿದೆ. ಸೊ ತುಂಬಾ ವರ್ಷನೇ ಆಗಿರ್ಬೋದೇನೆ, ಗೊತ್ತಿಲ್ಲ, ತುಂಬಾ ವರ್ಷ ಆಗಿಲ್ಲ, ಮನ್ಸಾಗಿದೆ ಅಂತ ಹೇಳ್ಬೋದು. ನಾನು ಯಾವಾಗಲೂ ಫೇಸ್ಬುಕ್ ಅಲ್ಲೇ ಇರ್ತೀನಿ. ಓಕೆ, ಫೇಸ್ಬುಕ್ ಯೂಟ್ಯೂಬ್ ಇದನ್ನಲ್ಲೇ ಜಾಸ್ತಿ ಇರ್ತೀನಿ. ಬಟ್ ಅದು ಚಂದ ಹೆಂಗೆ ಅಂತಂದ್ರೆ ವರ್ಷಕ್ಕೆ 2 ವರ್ಷಕ್ಕೊಂದು ಪಿಕ್ ಚೇಂಜ್ ಮಾಡ್ತಾರೆ. ಅದು ನಮ್ಮ ಮದುವೆ ಆದಾಗ ಅದು ನಾನು ಎಂಗೇಜ್ ಅಂತ ಹಾಕಿ ಟ್ಯಾಗ್ ಮಾಡೋದು ಒಂದಿದೆ. ಅದು ಬಿಟ್ರೆ ನಾನು ಇವರು ಹಸ್ಬೆಂಡ್ ಅಂಡ್ ವೈಫ್ ಅಂತ ಅಲ್ಲಿ ಬಂದು ನೋಡಿದ್ರೆ ಯಾವುದೇ ಪ್ರೂಫ್ ಇಲ್ಲ, ಆ ಥರ ಇದೆ ಪ್ರೊಫೈಲು. ಅಷ್ಟು ಸೀಕ್ರೆಟ್ ಆಗಿ ಇಲ್ಲ, ತುಂಬಾ ಫೋಟೋಸ್ ಇದಾವೆ. ಹೌದಾ? ಬಟ್ ಆದ್ರೆ ಇವಾಗ ಯಾವ್ದು ಹಾಕಿದ್ದೀರಾ? ಇವತ್ತು ಚೇಂಜ್ ಮಾಡಿದ್ಯಾ? ಇಲ್ಲ ಇಲ್ಲ, ಇವತ್ತು ಚೇಂಜ್ ಮಾಡಿಲ್ಲ, ಬಟ್ ಮಾಡ್ತೀನಿ. ನಾನು ನಾಳೆ ನಾಡಿದ್ರಲ್ಲಿ ಮಾಡೋಣ. ಹೌದಾ? ನಾಳೆ ನಾಡಿದ್ರಲ್ಲಿ. ಸೊ ನೆಕ್ಸ್ಟ್ ಇಯರ್ ನೋಡಿ ಹಂಗಾದ್ರೆ. ವೇಟ್, ಲೆಟ್ ಮಿ ಗೆಸ್. ಅದು ಯಾವ್ದೋ ಶಾರ್ಟ್ಸ್ ಹಾಕೊಂಡು ಯಾವ್ದೋ ಬೀಚ್ ಹತ್ರ ಹೋದಾಗ ಹಿಂಗೆ ನಿಂತ್ಕೊಂಡಿದ್ದೆ. ಅದು ಪ್ರೀವಿಯಸ್. ಅದಾದ್ಮೇಲೆ ಇನ್ನೊಂದು ಹಾಕಿದ್ದೆ. ಟು ಬಿ ಆನೆಸ್ಟ್ ನನ್ನ ಚಂದರ್ ಪ್ರೊಫೈಲ್ ನೋಡಿ ಆಲ್ಮೋಸ್ಟ್ ಒಂದು 5-6 ತಿಂಗಳು ಮೇಲಾಯ್ತು. ನಾನು ನೋಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಯಾಕಂದ್ರೆ ಯಾವುದೇ ಫೋಟೋ ಅಪ್ಡೇಟ್ ಮಾಡಲ್ಲ. ನಾವು ಹೋಗೋ ಕಡೆ ಎಲ್ಲ ಇರೋ ಜಾಗ ತಗೊಂಡು ಹಾಕ್ತಿರ್ತಾರೆ. ನನ್ನ ಪ್ರಕಾರ ನಾನು ಆಲ್ರೆಡಿ ಜೊತೆಗೆ ನೋಡಿರೋದ್ರಿಂದ ಅಷ್ಟು ನೋಡಿರಲ್ಲ. ಬಟ್ ಕ್ಲೂ ಕೊಡ್ತೀನಿ ನಿನಗೆ. ನಾವು ಒಂದು ಟ್ರಿಪ್ ಹೋಗಿದ್ವಿ, ಆ ಟ್ರಿಪ್ ಇಂದ ಅಲ್ಲಿ ಕ್ಲಿಕ್ ಮಾಡಿದ್ದು ಪಿಕ್ಚರ್. ಯಾವ್ದೋ ಒಂದು ಪ್ಲೇಸ್ ಹೋಗಿದ್ವಿ ಲಾಸ್ಟ್ ಇಯರ್. ಟ್ರಿಪ್ ಹೋಗಿದ್ವಿ ಆಲ್ಮೋಸ್ಟ್ ಈ ಟೈಮಲ್ಲಿ, ಫೆಬ್ರವರಿ ಟೈಮಲ್ಲಿ, ಪ್ಯಾಂಡಮಿಕ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. I agree. I don't know. Okay. ನಂಗೆ ಗೊತ್ತಿಲ್ಲ. I lost 1 point. Oh my Okay. god. I think ಇದು ತುಂಬಾನೇ ಈಸಿ ಅನ್ಸುತ್ತೆ, ಬಟ್ ಸ್ಟಿಲ್. ನಾವು ಗ್ರ್ಯಾಂಡ್ ಕ್ಯಾನಿಯನ್ ಅಲ್ಲಿ ತಗೊಂಡಿದ್ವಲ್ಲ ಪಿಕ್, ಅದಿದೆ, ನೋಡಿದ್ಯಾ ಇಲ್ವೋ ಗೊತ್ತಿಲ್ಲ. ಅದೇ ಯಾವುದು? ಗ್ರ್ಯಾಂಡ್ ಕ್ಯಾನಿಯನ್ ಅಲ್ಲಿ ಅದೇ ಯಾವುದು ಅಂದ್ರೆ? ಓಕೆ, ನಾನು ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಓಕೆ, ಇನ್ಮೇಲೆ ಈ ತರ ಗೇಮ್ ಎಲ್ಲ ಆಡ್ಬೇಕಾದ್ರೆ ಈ ತರ ಬೇಸಿಕ್ ಇರೋದನ್ನ ಚೆಕ್ ಮಾಡಿ ಕುತ್ಕೊಳ್ಳೋದು ಒಳ್ಳೇದು ಅಂತ ಗೊತ್ತಾಯ್ತು. ಓಕೆ ಓಕೆ, ಇವತ್ತು ಓಕೆ, ನನ್ನ ನೀನು ಯಾವಾಗ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತು? ಯಾವಾಗಾದ್ರೂ ಒಂದ್ಸಲ ಅನ್ಸಿದ್ಯಾ ನನ್ನ ಮಿಸ್ ಮಾಡ್ಕೊಂಡೆ ಅಂತ? ಯಾವಾಗ ಮಿಸ್ ಮಾಡ್ಕೊಂತೀನಿ ಅಂತನಾ? ಮಿಸ್ ಮಾಡ್ಕೊಂಡೆ ಅಂತ ಯಾವಾಗಾದ್ರೂ ಒಂದ್ಸಲ ಅನ್ಸಿದ್ಯಾ ಮಿಸ್ಸಿಂಗ್ ಪ್ರಿಯಾ ಅಂತ? ನಂಗೆ ಗೊತ್ತು, 3 ವರ್ಷದಿಂದ ನಿನ್ ಜೊತೆನೆ ಮೇಲೆ ಇದ್ರು ಬಿದ್ರು ಇದೀನಿ. ಆಕ್ಚುಲಿ ನಾನು ಆಫೀಸ್ ಟ್ರಿಪ್ ಅಂತ ಶಿಕಾಗೋಗೆ ಹೋಗಿದ್ದೆ 1 ವೀಕು. ಸೊ ಆ ಟೈಮಲ್ಲಿ ಫಾರ್ ಸಮ್ ರೀಸನ್ ಪ್ರಿಯಾ ಇಲ್ಲೇ ಇದ್ಲು, ನಾನು ಟ್ರಾವೆಲ್ ಮಾಡಿದ್ದೆ, ಒಬ್ಬನೇ ಹೋಗ್ಬೇಕಾಗಿತ್ತು. ಅಫಿಷಿಯಲ್ ಟ್ರಿಪ್ ಇತ್ತದು. ಸೊ ಅದರಿಂದ ಅವಾಗ ಹೋದಾಗ ಮಿಸ್ ಮಾಡ್ಕೊಂಡಿದ್ದೆ ತುಂಬಾ. ಯಾಕೆಂದ್ರೆ ಯೂಶಲಿ ನಾವೆಲ್ಲಾದ್ರೂ ಟ್ರಾವೆಲ್ ಮಾಡಿದ್ರೆ ಜೊತೆನಲ್ಲೇನೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದು, ಜೊತೆನಲ್ಲೇ ಹೋಗೋದು, ಆ ತರ ಮಾಡ್ತಾ ಇರ್ತೀವಿ. ಅವಾಗ ಆನಿವರ್ಸರಿ ಮುಗಿಸ್ಕೊಂಡೇನೋ ಲೀವ್ ತಗೊಂಡಿದ್ದೆ. ಹೇಗೆ ನಾನು ಕೂಡ ಕೆಲಸ ಮಾಡ್ತಿದ್ದೆ ಅವಾಗ. ಚಂದು ಮತ್ತೆ ಲೀವ್ ತಗೊಂಡ್ರು, ನನಗೆ ಲೀವ್ ತಗೊಳೋದಕ್ಕೆ ಆಗಲ್ಲ ಅಂತೇಳಿ ಆ ಟೈಮಲ್ಲಿ ಇವ್ರು ಹೋಗ್ಬೇಕಾಗಿತ್ತು. ನಾನು ಅವಾಗ ಏನಾಯ್ತು ಅಂದ್ರೆ 1 ದಿನ ಅಷ್ಟೇ ನಾನು ಹೋಗಿದ್ದು. ಅದಾದ್ಮೇಲೆ ಚಂದನ್ನ ನಾನು ಮಿಸ್ ಮಾಡ್ಕೊಂಡು ಮನೆಗೇನೆ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟೆ ಲೀವ್ ಹಾಕೊಂಡು. ಸೊ ಇವ್ರು 1 ವಾರ ಆತರ ಇಲ್ಲ. ಸೊ ಅಂದ್ರೆ ನಂಗೆ ಅಷ್ಟು ಹಚ್ಕೊಂಡಿದೀನಿ ಅಂತ ಗೊತ್ತಾಗ್ಲಿಲ್ಲ. ಬಟ್ ಆದ್ರೆ ನೀವು ಹೋಗಿರಿ, ಇರ್ತೀನಿ, ಮೊದ್ಲೆಲ್ಲ ಇರ್ತಿದ್ವಲ್ಲ ನಾರ್ಮಲ್ ಆಗಿ ಮನೇಲಿ, ಆ ತರ ಇರ್ತೀನಿ ಹೋಗಿ ಅಂತ ಅನ್ಕೊಂಡು ಕಳಿಸ್ದೆ. ಹೋದ್ರು, ಬಾ ಅಂತ ಅಂದ್ರು. ಬಟ್ ನಾನೇ ಲೀವ್ ಹಾಕಕ್ ಹೋಗಿರ್ಲಿಲ್ಲ. ಬಟ್ ಆದ್ರೆ ಆಮೇಲೆ ಲೀವ್ ಹಾಕೊಂಡು ಮನೇಲೇನೆ ಹೊಚ್ಕೊಂಡು ಮಲ್ಕೊಂಡ್ಬಿಟ್ಟೆ. ನಂಗಿನ್ನೂ ನೆನಪಿದೆ. ಓಕೆ, ನಿಮ್ದು? ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಔಟ್ಡೋರ್ ಆಕ್ಟಿವಿಟಿ ಏನು? ಹೈಕಿಂಗ್. ಯಾವಾಗ್ಲೂ ಅಷ್ಟೇ ಹೈಕಿಂಗ್ ಅಂತಾರೆ. ಬಟ್ ಚಂದು ಇಲ್ಲಿ ಬಂದ ತಕ್ಷಣ ಒಂದೇ ಸಲ ನನ್ನ ಫಸ್ಟ್ ಹೈಕ್ ಅದ್ಯಾವುದೋ ಒಂದು ಫುಲ್ ಅಪ್ ಇರೋದು 5-6 ಮೈಲ್ಸಿಗೆ ಕರ್ಕೊಂಡು ಹೋಗ್ಬಿಟ್ರು. ನಾವ್ ಇಂಡಿಯಾದಲ್ಲಿ ಎಲ್ಲಿ ಹೈಕ್ ಮಾಡ್ತೀವಿ ಅಷ್ಟು. ಇವಾಗೆಲ್ಲ ತುಂಬಾನೇ ಪ್ಯಾಷನೇಟ್ ಆಗಿದೆ. ಬಟ್ ಆದ್ರೆ ನಾನು ಮಾಡ್ತಾ ಇದ್ದಿದ್ದು ಜಾಸ್ತಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಅದು ಬಿಟ್ರೆ ನಾನು ಸ್ವಲ್ಪ ಜುಂಬಾ ಕ್ಲಾಸ್ ಎಲ್ಲ ಹೋಗ್ತಾ ಇದ್ದೆ.
ಹಾಗೆ ನೆಕ್ಸ್ಟ್ ಸ್ವಲ್ಪ ಫ್ರೆಂಡ್ಸ್ ಜೊತೆ ಪಾರ್ಟಿ ಹ್ಯಾಂಗ್ಔಟ್ ಆ ಥರನೇ ಇರ್ತಾ ಇದೆ. ಬಟ್ ಆದರೆ ಮದುವೆಗಿಂತ ಮುಂಚೆ ನಾನು ಒಂದು ಫ್ರೆಂಡ್ಸ್ ಜೊತೆ ಕೊಡಚಾದ್ರಿ ಹೈಕಿಂಗ್ ಟ್ರಿಪ್ ಹೋಗಿ ಬಂದಿದ್ದು. ಇಲ್ಲಿಗೆ ಬಂದಾದ್ಮೇಲೆ ಇಲ್ಲಿ ಹೈಕಿಂಗ್ಗೆ ಒಂದು ಪ್ಯಾಷನೇಟ್, ಯಾವಾಗ್ಲೂ ಹೈಕ್ಸ್ ಹೋಗ್ತಾ ಇರ್ತಾರೆ ಸಮ್ಮರ್ ಟೈಮಲ್ಲಿ. ಬಟ್ ಚಂದ ಒಂದ್ಸಲ ಹಸಿದ್ರು ನೋಡಿ ಫುಲ್ಲು ಅಪ್ಪು. ಸೊ ಹೈಕ್ ಭಯ ಆಗುತ್ತೆ ಸ್ಟಾರ್ಟಿಂಗ್ ನನಗೆ. ಸೊ ನನಗೆ ತುಂಬಾ ಹೈಕಿಂಗ್ ಅಂದ್ರೆ ತುಂಬಾ ಒಂಥರ ಫೇವ್ರೇಟ್ ಆಕ್ಟಿವಿಟಿ ಅಂತ ಹೇಳ್ಬೋದು. ಈ ಸಲ ಮಾಡೋಣ. ಸೊ ನೇಚರ್ ಅಲ್ಲಿ ಹೋಗೋದು ಆತರ ತುಂಬಾ ನನಗೆ ತುಂಬಾ ಇಷ್ಟ. ಸೊ ನಾನು ಆಲ್ಮೋಸ್ಟ್ 1 year ಅಲ್ಲಿ 15-16 ಹೈಕ್ಸ್ ಎಲ್ಲ ಮಾಡಿದ್ದೀನಿ ಪ್ರೀವಿಯಸ್ ಇಯರ್ಸ್ ಅಲ್ಲೆಲ್ಲ. ನಾವಿಬ್ರು ಮೊದಲಿಗೆ ಜಗಳ ಆಡಿದ್ದೇನಕ್ಕೆ, ಫಸ್ಟ್ ನಮ್ ಫೈಟ್ ಯಾವ್ದು? ಫಸ್ಟ್ ನಮ್ ಫೈಟ್ ಯಾರು ಬಂದು ಅನ್ಕೋಬೇಡಿ, ಚಂದ್ರ ನಾನು ಯಾವಾಗ್ಲೂ ಫುಲ್ ಖುಷಿಯಾಗೇನೆ ಇರ್ತೀವಿ, ಫೈಟ್ ಆಡಲ್ಲ ಅಂತ. ಬಟ್ ನಾವಿಬ್ರು ಫೈಟ್ ಆಡ್ತೀವಿ, ಬಟ್ ರೇರ್ ಆಗಿ ಆಡ್ತೀವಿ. ಅಂಡ್ ಜೊತೆಗೆ ನಮ್ದು ಆಗಿರೋ ಒಂದ್ ಸೆಕೆಂಡ್ ಸ್ವಲ್ಪ 2 ಸೆಕೆಂಡ್ ಅಲ್ಲಿ ಪ್ಯಾಚಪ್ ಆಗೋದು. ಅಂಡ್ ಆಲ್ಸೋ ನಾವಿಬ್ರು ಆಡೋ ಫೈಟ್ಗೆ ಕೆಲವೊಂದ್ಸಲ ರೀಸನ್ನೇ ಇರಲ್ಲ, ಎಲ್ಲಾರು ಆಡೋ ತರ. ಫಸ್ಟ್ ಫೈಟ್ ಬಂದು ಅಂದ್ರೆ ನೀನ್ ಇಷ್ಟೊಂದ್ಸಲ ಹೇಳ್ತಾ ಇದ್ಯಾ, ಅದರಿಂದ ನನಗೆ ಅದು ನೆನಪಿದೆ. ಸೊ ನಾನು ಆಕ್ಚುಲಿ ಕುಕಿಂಗ್ ಮಾಡ್ತಾ ಇದ್ದೆ, ಚಿತ್ರಾನ್ನ ಪ್ರಿಪೇರ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು. ಅಂದ್ರೆ ಅವಾಗ ಲಂಚ್ ಟೈಮ್ ಏನಾಯ್ತು, ಆಫೀಸ್ ಬ್ರೇಕ್ ಅಲ್ಲಿ ಲಂಚ್ ಟೈಮ್ ಬಂದು ಚಿತ್ರಾನ್ನ ಪ್ರಿಪೇರ್ ಮಾಡ್ಕೊಂಡು ತಿನ್ಬೇಕಿತ್ತು. ಸೊ ಅವಾಗ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ರು. ನಾನು ನಾರ್ಮಲ್ ಆಗಿ ಆಕ್ಚುಲಿ ಚಿತ್ರಾನ್ನ ಮಾಡಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಆತರ ಏನೋ ಹೇಳಿದ್ದೆ. ಬಟ್ ಆದ್ರೆ ಅವಳಿಗೆ ಅದು ಸ್ವಲ್ಪ ಏನೋ ಸ್ವಲ್ಪ ರೂಡ್ ಅಂತ ಅನ್ಸಿ. ರೂಡ್ ಅಲ್ಲ, ವೇಟ್. ಸೊ ಅದೇನಾಗಿತ್ತು ಗೊತ್ತಾ, ಚಂದು ನಾನು ನಿಮ್ಗೆ ಗೊತ್ತು. ಸೊ ನಮ್ಗೆ ಇಲ್ಲಿ ಬೆಳಿಗ್ಗೆ ಇದ್ದಾಗ ನಿಮ್ಗೆ ಅಲ್ಲಿ ರಾತ್ರಿ ಇರುತ್ತಲ್ವಾ, ಅದೇ ರೀತಿ ನಾನು ಮಧ್ಯರಾತ್ರಿ ತನಕ ಎದ್ಬಿಟ್ಟು ಇವರು ಫ್ರೀ ಆದಾಗ ಕೆಲ್ಸದಲ್ಲಿ ಫ್ರೀ ಆದಾಗ ಮಾತಾಡ್ಸೋಣ, ವಾಯ್ಸ್ ಕೇಳೋಣ ಅಂತೇಳಿ ಮಾಡಿದ್ರೆ, ಫೋನ್ ಮಾಡಿದ್ರೆ ಹಲೋ ಹಲೋ ಅಂದ್ರೆ, ನಾನು ಚಿತ್ರಾನ್ನ ಮಾಡ್ತಿದ್ದೀನಿ, ಚಿತ್ರಾನ್ನ ಮಾಡಿದ್ಮೇಲೆ ಮಾಡಕ್ಕಾಗಲ್ಲ, ಸರಿ ಬಿಡು ನಾನು ಚಿತ್ರಾನ್ನನೇ ಮಾಡಲ್ಲ, ಸರಿ ಮಾತಾಡು ಆ ತರ ಹೇಳಿದ್ರು. ಅಂದ್ರೆ ಏನು ಆಫೀಸ್ ಟೆನ್ಷನ್ ಇತ್ತೋ ಏನಿತ್ತೋ ಗೊತ್ತಿಲ್ಲ, ಸ್ವಲ್ಪ ಚಂದ ಯಾವತ್ತೂ ಆ ತರ ಮಾತಾಡಿರ್ಲಿಲ್ಲ. ಆ ತರ ಮಾತಾಡಿದ್ರು ನಾನು ಫುಲ್ಲು ದುಕ್ಳಿಸ್ಕೊಂಡು ಹತ್ತು ಇವಾಗ್ಲೇ ಇಷ್ಟ ಅವಾಗೋ ಈ ತರನೇ ಒಂದು ಮಾತಾಡೋದಕ್ಕೇನೆ ಇದು ಅಂತೆಲ್ಲ ಅಂದ್ಬಿಟ್ಟು ಓಕೆ ಲೆಟ್ಸ್ ಬ್ರೇಕ್ ಅಪ್ ಬೇಡ ಹಂಗೆ ಹಿಂಗೆ ಅಂತ ಫುಲ್ಲು ಜಗಳ ಆಡಿದ್ದು. ಬಟ್ ಆದ್ರೆ ಒಂದ್ ದಿನ ಐ ಥಿಂಕ್ ಒಂದಿನ ಇಲ್ಲ ಅನ್ಸುತ್ತೆ, 1-2 ಅವರ್ ಫೋನ್ ಪಿಕ್ ಮಾಡಿಲ್ಲ ನಾನು. ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಇಷ್ಟು ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಆಡಿರ್ತೀವಿ ಅಂತ. ಸಾರಿ ಅಂತ ಬಂತು. ನನ್ ಬಗ್ಗೆ ಇಷ್ಟ ಇಲ್ದಲೇ ಇರೋಂತ ಒಂದು ವಿಷಯ ಇದು. ನಿಮ್ ಬಗ್ಗೆ ಇಷ್ಟ ಇಲ್ಲದೆ ಇರೋಂತದ? ಇಷ್ಟೊಂದಿದೆ ಅಂತ ಇಲ್ಲ, ಆತರ ಎಷ್ಟೊಂದಿಲ್ಲ. ಬಟ್ ಆದ್ರೆ ನನ್ನ ಪ್ರಕಾರ 1-2-3 ಇದೆ. ಬಟ್ ಲೆಟ್ ಮಿ ಟೆಲ್, ಲೈಕ್ ಫಸ್ಟ್ ಒಂದು ಬಿರಿಯಾನಿಗೋಸ್ಕರ 3 ಅವರ್ ಸರ್ಚ್ ಮಾಡೋದು ಇಷ್ಟ ಆಗಲ್ಲ. ಅದು ಇವಾಗ ಅಟ್ಲೀಸ್ಟ್ 1 ಅವರಿಗೆ ಬಂದು ನಿಂತಿದೆ ಟೈಮು. ಅದು ನನಗೆ ತುಂಬಾ ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ಹಂಗೆ ಫುಲ್ಲು ಇನ್ನೊಂದ್ಸಲ ಫೈಟ್ ಆಡೋಣ ಅನ್ಸುತ್ತೆ. ಸೊ ಅದು ಒಂದು. ಹಾಗೆ ಇನ್ನೊಂದು ಬಂದು ಯಾವಾಗ್ಲೂ ಅಷ್ಟೇ ಸೀರೀಸ್ ಹಾಕೊಂತಾರೆ. ಅದು ಹೇಗಿರುತ್ತೆ ಅಂತಂದ್ರೆ ಜಾಸ್ತಿ ಸ್ವಲ್ಪ ಈ ಒಂಥರ ಏನೋ ಗೊತ್ತಿಲ್ಲ, ಒಂಥರ ಹಾರರ್ ಆ ಥರ ಎಲ್ಲ ಇರುತ್ತೆ. ಬಟ್ ಆ ಟೈಮಲ್ಲಿ ನಾನು ಇವ್ರ ಜೊತೆ ಕುತ್ಕೊಂಡು ನೋಡೋದಕ್ಕಾಗಲ್ಲ, ನಾನು ಬೇರೆ ಲ್ಯಾಪ್ಟಾಪ್ ಫೋನ್ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಸೊ ಈ 2 ನಂಗೆ ಇಷ್ಟ ಆಗಲ್ಲ. ಅಂದ್ರೆ ಪ್ರಿಯಾ ಪ್ರಿಫರ್ ಮಾಡೋದು ಕಂಟೆಂಟ್ ಯಾವ ತರ ಅಂದ್ರೆ ಅವಳಿಗೆ ಈ ತರ ಏನಂತಾರೆ ಹ್ಯಾಪಿ ಮೂವೀಸ್ ಮಾತ್ರ ಆ ತರ ಇಷ್ಟಪಡ್ತಾಳೆ, ಇಲ್ಲ ಕಾಮಿಡಿ ಇಲ್ಲ ಡಿಸ್ನಿ ಆನಿಮೇಷನ್ ಮೂವೀಸ್ ಆ ತರ ತುಂಬಾ ಇಷ್ಟಪಡ್ತಾಳೆ. ಸೊ ಅಫ್ಕೋರ್ಸ್ ನಾನು ಅದನ್ನ ಯಾವಾಗ್ಲೂ ವಾಚ್ ಮಾಡೋದಕ್ಕೆ ಬೇರೆ ಬೇರೆ ತರ ನೋಡ್ತಿರ್ತೀನಿ. ಸೊ ಅದೇ ಇಷ್ಟ ಆಗಲ್ಲ. ಐ ಥಿಂಕ್ ಜೆನ್ಯೂನ್ ರೀಸನ್ ಅನ್ಸುತ್ತೆ ಇದು, ನೀವು ಕೊಡ್ಲೇಬೇಕು. ನೆಕ್ಸ್ಟ್ ನನ್ನ ಕ್ವಶನ್, ನಾನು ನಿಮ್ಮನ್ನ ಏನ್ ಜಾಸ್ತಿ ಕೇಳ್ತೀನಿ? ನಾನು ಜಾಸ್ತಿ ಕೇಳೋದು ಪ್ರಿಯಾ ಗೋಲ್ಡ್ ಕೇಳ್ತಾಳೆ. ಪ್ರಿಯಂಗೆ ಗೋಲ್ಡ್ ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ತಗೊಳ್ಳೋಣ ಅಂತ ಆತರ ಹೇಳ್ತಾ ಇರ್ತಾರೆ. ಎಷ್ಟೊಂದ್ ಜನ ಕೇಳ್ತೀರಾ, ಎಲ್ಲಾರು ಅದೇ ಮಾಡ್ತಾರೆ ಅನ್ಕೊಂತೀನಿ ಅಲ್ವಾ? ನಿಮ್ಗೆ ಯಾರಿಗೆಲ್ಲ ಬಂಗಾರ ಅಂದ್ರೆ ಇಷ್ಟ ಇದೆಯೋ ನಂಗೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿಪ್ಪ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಎಲ್ಲರಿಗೂ ಗೊತ್ತು ನಮ್ಮ ಹೆಣ್ಮಕ್ಳಿಗೆ ಇನ್ನೇನಿರುತ್ತೆ, ಬಂಗಾರ ಅಂದ್ರೇನೆ ಇಷ್ಟ. ಅನ್ ಜೊತೆಗೆ ಇನ್ನೊಂದು, ಎಷ್ಟೊಂದು ಜನ ನಂಗೆ ಗೋಲ್ಡ್ ತೋರಿಸಿ ಅಂತ ಕೇಳ್ತೀರಾ. ಬಟ್ ಆದ್ರೆ ನಾವು ಇಲ್ಲಿ ಇರೋದ್ರಿಂದ ಇಲ್ಲಿ ಸುತ್ತಲೂ ನೀವು ನೋಡಿದ್ರು ಯಾರು ಕೂಡ ಒಂದು ಗೋಲ್ಡ್ ಚೈನ್ ಹಾಕಿರೋದು ಕಷ್ಟ ಇಲ್ಲಿ. ಸೊ ಯಾರು ಅಷ್ಟು ಲೈಕ್ ಮಾಡಲ್ಲ. ಇಲ್ಲಿ ಡೈಮಂಡ್ ಜಾಸ್ತಿ ಹಾಕ್ತಾರೆ.
ಹಾಗೆ ಇನ್ನೊಂದು ಇಲ್ಲಿ ಯಾವಾಗ್ಲೂ ಅಷ್ಟೇ ಗೋಲ್ಡ್ ಎಲ್ಲ ಹಾಕೋದಕ್ಕೆ ಚಾನ್ಸ್ ಇರಲ್ಲ, ಎಲ್ಲಾನು ಇಂಡಿಯಾದಲ್ಲೇ ಇರುತ್ತೆ. ನನ್ನ ಹತ್ರ ಇಲ್ಲಿ ಏನು ಗೋಲ್ಡ್ ಇಲ್ಲ, ಒಂದಿದ್ರೆ ಒಂದ್ 2-3-4-5 ಐಟಮ್ ಇರ್ಬೋದು ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಹೆಸರೇನು? ಬೆಸ್ಟ್ ಫ್ರೆಂಡಾ? ಇದು ಮೋಸ್ಟ್ಲಿ ಸ್ವಲ್ಪ ಕಷ್ಟ ಇದ್ರು ಇರ್ಬೋದು, ಯಾಕಂದ್ರೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದಾರೆ. ಸೊ ಚಂದುಗೆ ಎಷ್ಟೊಂದು ಜನ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಅದು ನನಗೆ ತುಂಬಾನೇ ಇಷ್ಟ ಆಗೋದು ಅಂತಂದ್ರೆ ಇವ್ರ ಗ್ರೂಪಿಗೆ ಬಂದ್ರೆ, ಇವಾಗ ಟು ಬಿ ಆನೆಸ್ಟ್ ನಾನು ಹೇಳ್ಬೇಕು ಅಂತಂದ್ರೆ ನಾವು ಡಿಗ್ರಿ ಹೈಸ್ಕೂಲ್ ಎಲ್ಲ ಓದ್ಕೊಂಡು ಬಂದಿದೀವಿ, ಬಟ್ ಆದ್ರೆ ಯಾರನ್ನೇ ಆಗಲಿ ಒಂದು ಗ್ರೂಪ್ ಅಂತ ಆ ಥರ ಯಾರೂ ಇಲ್ಲ. ಸೊ ಇವಾಗ ನಮ್ದು ಹೆಂಗ್ ಮೈಂಡ್ ಇನ್ನೂ ತುಂಬಾನೇ ಒಂಥರ ಗ್ಯಾಪ್ ಇರೋದು ಹೇಗಾಗೋಗಿದೆ ಅಂದ್ರೆ, ಸ್ವಲ್ಪ ಎಲ್ಲ ಈಗೋ ಜಾಸ್ತಿ ಬರುತ್ತೆ, ಹಾಗೆ ಏನಕ್ಕೆ ಆ ಥರ ಅಷ್ಟು ಕಂಫರ್ಟ್ ಆಗಿ ಹೊಂದ್ಕೊಳೋ ಅಂಥದ್ದು ನೇಚರ್ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಸೊ ಇವರು ಗ್ರೂಪಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಎಲ್ಲರೂ ಹೈಸ್ಕೂಲ್ ಮೇಟ್ಸು, ಈಗಲೂ ಗ್ರೂಪ್ಸ್ ಇದೆ ಅವ್ರದ್ದು. ಸ್ಕೂಲಲ್ಲಿ ಓದಿರೋರ್ದು ಸಪ್ರೇಟ್ ಗ್ರೂಪ್ ಇದೆ, ಕಾಲೇಜಲ್ಲಿ ಓದಿರೋರು ಸಪ್ರೇಟ್ ಗ್ರೂಪ್ ಇದೆ. ಸೊ ಆ ಥರ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಬಟ್ ನನಗೆ ಗೊತ್ತಿರೋ ಹಾಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಅಂತ ಅಂದ್ರೆ ಇಂಡಿಯಾದಲ್ಲಿ ಬಂದ್ರೆ ಚಂದ್ರಕಾಂತ್ ಅಣ್ಣ. ಚಂದ್ರಕಾಂತ್ ಅಂತ ಅವ್ರ ಹೆಸರು. ನಿಮ್ಗೆ ನೋಡಿರ್ಬೋದು ಚಂದು ಕೆಲವು ಫೋಟೋ ಮದುವೆ ವಿಡಿಯೋದಲ್ಲೆಲ್ಲ ಅವರು ಚಂದು ಪಕ್ಕನೇ ಎಲ್ಲ ನಿಂತಿದ್ದಾರೆ. ಇವರು ತುಂಬಾನೇ ಬೆಸ್ಟ್ ಫ್ರೆಂಡ್. ಇವಾಗಲೂ ಅಷ್ಟೇ ಹೋದ್ರೆ ಹಾಗೆ ನಮ್ಗೆ ಏನಾದ್ರೂ ಒಂದು ಕಂಫರ್ಟ್ ಅಂಡ್ ತುಂಬಾನೇ ಬಾಂಡಿಂಗ್ ಅಂದ್ರೆ ಚಂದ್ರಕಾಂತ್ ಅಣ್ಣ ಅಂತ. ಸೊ ಅವರು ಇವರಿಗೆ ತುಂಬಾನೇ ಬೆಸ್ಟ್ ಫ್ರೆಂಡ್. ಹಾಗೆ ಅಮೆರಿಕಕ್ಕೆ ಬಂದ್ರೆ ಇಲ್ಲಿ ಇರೋ ಬೆಸ್ಟ್ ಫ್ರೆಂಡ್ ಅಂತ ಬಂದ್ರೆ ಅವರು ಸೌರಭ್ ಅಂತ, ಅವರು ಪುಣೆಲಿ ಇದ್ದಾರೆ, ಇವಾಗ ಪುಣೆಗೆ ಹೋಗಿದ್ದಾರೆ ಅವರು. ಸೊ ಅಂಡ್ ಅವರು ನಿಮ್ಗೆ ಬೆಸ್ಟ್ ಫ್ರೆಂಡ್. ಅವರು ಮೊದಲು US ಅಲ್ಲಿ ಇದ್ರು, ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದಾರೆ ಎಲ್ಲ ಫ್ಯಾಮಿಲಿ. ಕರೆಕ್ಟ್? ಅಂಡ್ ಆಲ್ಸೋ ಅವರು ನಾವು ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ಪುಣೆಯಿಂದ ನಮ್ಮನ್ನು ನೋಡೋದಕ್ಕೆ ಬಂದು ಅಲ್ಲೇ ಒಂದು ವಾರ ನಮ್ಮ ಜೊತೆ ಇದ್ದು, ನಮ್ಮಿಬ್ರ ಜೊತೆನೂ ಅವರು ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ದು, ಮಗು ಎಲ್ಲ ಕರ್ಕೊಂಡು ಬಂದು, ವಿಚ್ ಇಸ್ ಗುಡ್ ಮೂಮೆಂಟ್ ಅದು. ಸೊ ಅವಾಗ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ನ ಇಟ್ಕೊಂಡಿದ್ದಾರೆ, ಒಂದು ಒಳ್ಳೆ ಬಾಂಡಿಂಗ್ ಇರುವಂತ ಫ್ರೆಂಡ್ಸ್ ಇವ್ರ ಜೊತೆ ಇದ್ದಾರೆ. ಖುಷಿ. ಥ್ಯಾಂಕ್ ಯು. ನನ್ನ ನೀವು 1 ಮಂತ್ಗೆ ಟ್ರಿಪ್ ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ, ಯಾಕೆ? ಓಕೆ, 1 ಮಂತ್ ಟ್ರಿಪ್. ಸೊ 1 ಮಂತ್ ಟ್ರಿಪ್ ಆದ್ರೆ ತುಂಬಾ ಪ್ಲೇಸಸ್ ನೋಡ್ಬೇಕಂತ ಇಬ್ರಿಗೂ ಆಸೆ ಇದೆ ಆಕ್ಚುಲಿ. ಸೊ ನಾವು ಟ್ರಾವೆಲ್ ಮಾಡ್ಬೇಕಂತಾನೆ ತುಂಬಾ ಇಷ್ಟ, ನನಗೂ ಇಷ್ಟ, ಪ್ರಿಯಾಗೂ ಇಷ್ಟ. ಸೊ ಇಷ್ಟೊಂದು ಪ್ಲೇಸಸ್ ಇದೆ, 3 ಪ್ಲೇಸಸ್ ಹೇಳ್ತೀನಿ. ಸೊ ಒಂದು ಬಂದು ಮಾಲ್ಡೀವ್ಸ್. ಒಂದೇ ಪ್ಲೇಸ್ ಒಂದೇ ಮಂತ್ಗೆ ಒಂದೇ ಪ್ಲೇಸ್. 1 ಮಂತ್ ಹೋಗೋ ತರ ಪ್ಲೇಸ್ ಆದ್ರೆ ಪ್ರಾಬಲಿ ನಾವು ಯುರೋಪ್ ನಲ್ಲಿ ಇರೋ ಪ್ಲೇಸಸ್ ಎಲ್ಲಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ಹೋಗೋಣ ಅಂತ. ಲಂಡನ್, ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್, ಆ ತರ ಎಲ್ಲ ಬೇರೆ ಬೇರೆ ಪ್ಲೇಸಸ್ ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇಷ್ಟ. ನಮ್ದು ಬಕೆಟ್ ಲಿಸ್ಟ್ ಅಲ್ಲಿ ಇದೆ, ಅದು ನೋಡೋಣ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಬೇಗನೆ ಹೋಗ್ತೀವಿ. ನಾವು ಫಸ್ಟ್ ಹೋಗಿದ್ದು ಕಾಫಿ ಡೇ ಯಾವ ಲೊಕೇಶನ್ ಅಲ್ಲಿ ಇದೆ? ನಾನು ಹೇಳಿದ್ರೆ ಎಲ್ಲಾರು ನೋಡ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆನಾ? ಕಾಫಿ ಡೇ ಹೋಗಿದ್ದು ಎಲ್ಲಿ ಅಂತ ಫಸ್ಟ್ ಟೈಮ್. ಸೊ ಫಸ್ಟ್ ನಾವು ಕಾಫಿ ಡೇ ಹೋಗಿದ್ದು, ವೇಟ್ ಫಸ್ಟ್ ಓಕೆ, ಫಸ್ಟ್ ಕೇಳ್ತಾ ಇದ್ದೀರಾ. ಫಸ್ಟ್ ನಾವು ಕಾಫಿ ಡೇ ಹೋಗಿದ್ದು ಅದು ಆಚಾರ್ಯ ಕಾಲೇಜ್ ಹತ್ರ, ಹೆಸರುಘಟ್ಟ ರೋಡ್ ಬರುತ್ತಲ್ಲ, 8ನೇ ಮೈಲಿ, ಬ್ಯಾಂಗ್ಳೂರ್, ಅಲ್ಲಿ ಯಾವ ಕಾಫಿ ಡೇ ಹೋಗಿದ್ದು. ಕರೆಕ್ಟಾ? ಫಸ್ಟ್ ಕಾಫಿ ಡೇ ಕರೆಕ್ಟ್. ಸೆಕೆಂಡ್ ಕಾಫಿ ಡೇ ಎಲ್ಲಿ ಹೋಗಿದ್ರಿ? ಫಾಲೋ ಇದಕ್ಕೆ ಮಾರ್ಕ್ಸ್ ಇಲ್ಲ. ಸೆಕೆಂಡ್ ಕಾಫಿ ಡೇ ಬಂದು ತುಮಕೂರ್ ಹತ್ರ, ಅಂದ್ರೆ ತುಮಕೂರ್ ಅಲ್ಲ, ಅದು ನೆಲಮಂಗಲ ಮತ್ತೆ ತುಮಕೂರ್ ಮಧ್ಯ ಬರುತ್ತೆ ಒಂದು ಕಾಫಿ ಡೇ, ಬ್ಯಾಂಗ್ಳೂರ್. ಅದು ಗೊತ್ತಾ? ಡಾಬಸ್ಪೇಟೆ. ಕರೆಕ್ಟ್. ಡಾಬಸ್ಪೇಟೆ ಹತ್ರ. ನಿನ್ ತಲೆ ಒಳಗಡೆ ಇದೆ ಅನ್ಸುತ್ತೆ, ನಿಂಗೆ ಗೊತ್ತಿಲ್ಲ ಇದೆ ಇದೆಲ್ಲ ಅಂತ. ಇವಾಗ ಗೊತ್ತಾಗ್ತಾ ಇದೆ, ಗೊತ್ತಿಲ್ಲ. ಸೊ ಡಾಬಸ್ಪೇಟೆ ಹತ್ರ ಕರ್ಕೊಂಡು ಹೋಗಿದ್ದು, ಫಸ್ಟ್ ಹೋಗಿದ್ದು. ನಿಮ್ಗೆ ನನ್ನಲ್ಲಿ ಇಷ್ಟ ಆಗದೆ ಇರೋದು? ಇಷ್ಟ ಆಗದಲ್ಲೇ ಇರೋದಾ? ತುಂಬಾನೇ ಹೇಟ್ ಮಾಡುವಂಥದ್ದು. ತುಂಬಾ ಹೇಟ್ ಮಾಡುವಂಥದ್ದು ಏನಿಲ್ಲ, ಬಟ್ ಇಷ್ಟ ಆಗದಲ್ಲೇ ಇರೋದು. Oh my God, glad to hear that. Okay. ಇದಕ್ಕೆಲ್ಲ ಇಷ್ಟ ಆಗದೆ ಇರೋಂಥದ್ದು. ಇಷ್ಟ ಆಗದಲ್ಲೇ ಇರೋಂಥದ್ದಾ? ಏನಿದೆ ಆತರ? ನೀನ್ ಏನ್ ಇಷ್ಟ ಆಗಲ್ಲ ಅಂತ ಅಂದು ಮೋಸ್ಟ್ಲಿ ಅದೇ ನನಗೂ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಏನು ನಾನ್ ಬಿರಿಯಾನಿ ಹುಡುಕ್ತೀನ? ಅಲ್ಲ ಬಿರಿಯಾನಿ ಹುಡ್ಕೋದಲ್ಲ, ಬಿರಿಯಾನಿ ಹುಡ್ಕದ್ ಬಿಟ್ಟು
ನನ್ ಟಿವಿ ಸೀರೀಸ್ ನೋಡಿದ್ರೆ ನಾನು ಅವಳು ಅಂದ್ರೆ ಆ ತರದ್ ಇಷ್ಟಪಡಲ್ಲ, ಆದ್ರೆ ನನಗೆ ಇನ್ನು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತಿರುತ್ತೆ. ಇನ್ನೊಂದು ಹೇಗ್ ಗೊತ್ತಾ, ಇದಕ್ ನಾನು ಆರ್ಗ್ಯೂ ಮಾಡ್ತೀನಿ. ಯಾಕೆಂದ್ರೆ ನಾನ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಥವಾ ಈ ಅನಿಮೇಷನ್ ಮೂವಿ ಅಥವಾ ತುಂಬಾನೇ ರೊಮ್ಯಾಂಟಿಕ್ ಮೂವಿ ಹಾಕೊಂಡ್ರೆ ಕುತ್ಕೊಂಡು ನೋಡ್ಬೋದು ಜೊತೆಗೆ, ಓಕೆ. ಅಂಡ್ ಯಾರಾದ್ರೂ ಈ ತರ ಒಂಥರ ಸ್ಕೇರಿ ಆಗಿರೋದು ಅಂಡ್ ತುಂಬಾ ಏನೋ ಬ್ಲಡ್ ಎಲ್ಲ ಇರೋ ತರ ಮೂವೀಸ್ ಆದ್ರೆ ಡೆಫಿನೆಟ್ಲಿ ಯಾರು ನೋಡೋದಕ್ ಆಗಲ್ಲ ಅನ್ಸುತ್ತೆ. ಕರೆಕ್ಟಾ? ಓಕೆ ಫೈನ್. ಆತರ ಸಿಟ್ಟಿದ್ರೆ ಹೋಗ್ಬಿಡ್ಬೇಕು ಇವಾಗ. ಇಲ್ಲ ಆತರ ಸಿಟ್ಟೇನಿಲ್ಲ ಅದ್ರ ಬಗ್ಗೆ. ಐ ಆಮ್ ಜಸ್ಟ್ ಥಿಂಕಿಂಗ್ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ. ಜಾಸ್ತಿ ಹೈಕಿಂಗ್ ಹೋಗೋದಕ್ ಬಂದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹೌದಾ? ಈ ಸಲ ಪಕ್ಕ 100% ಪ್ರಾಮಿಸ್ ಮಾಡ್ತೀನಿ, ಹೋಗೋಣ. ಆಗ್ಲೇ ಹೇಳಿದ್ನಲ್ಲ, ಡೆಫಿನೆಟ್ಲಿ ಹೋಗೋಣ. ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್ ಯಾವುದು? ದಿಸ್ ಇಸ್ ವೆರಿ ಈಸಿ ಅಂಡ್ ನಾರ್ಮಲ್ ಕ್ವಶನ್. ನಾನು ಹೇಳ್ತೀನಿ, ಯಾವಾಗ್ಲೂ ಚಂದು ಕೇಳೋದು ವೆನಿಲಾ ವೆನಿಲಾ ವೆನಿಲಾ. ಕರೆಕ್ಟ್? ಇಲ್ಲ ಅಂತಂದ್ರೆ ಚಾಕ್ಲೇಟ್. ನಾರ್ಮಲ್ ಆಗಿ ಅವ್ರು ಯಾವಾಗ್ಲೂ ಚೂಸ್ ಮಾಡೋದು ಕುಕ್ಕಿಡೋ ಅಂಡ್ ವೆನಿಲಾ ಫ್ಲೇವರ್ ಚಾಕ್ಲೇಟ್. ಕರೆಕ್ಟ್? ಅದು ವೆನಿಲಾದಲ್ಲಿ ಪ್ಲೈನ್ ವೆನಿಲಾ. ಕುಕ್ಕಿಡೋ ಅಂತ ಫ್ಲೇವರ್ ಬರುತ್ತಲ್ಲ, ಅದನ್ನ ಇಷ್ಟಪಡ್ತೀನಿ. ಬಟ್ ರೆಗ್ಯುಲರ್ ಆಗಿ ವೆನಿಲಾ ಫ್ಲೇವರ್ ಅದು ಪ್ಲೈನ್ ವೆನಿಲಾ, ಪ್ಯೂರ್ ವೆನಿಲಾ ಐಸ್ ಕ್ರೀಮ್ ನ ಇಷ್ಟಪಡ್ತಾರೆ. ನನ್ಗೆ ಆತರ ಎಲ್ಲ ಏನಂತಾರೆ ಫ್ಯೂಷನ್ ಮಾಡಿರ್ತಾರಲ್ಲ, ಅದು ಏನೇನೋ ಮಿಕ್ಸ್ ಮಾಡಿ ಆತರ ಇದ್ರೆ ನನ್ಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ನನಗೆ ಯಾವಾಗ್ಲೂ ಚಾಕ್ಲೇಟ್ ಆಗಿರ್ಬೋದು ಹಾಗೆ ಐಸ್ ಕ್ರೀಮ್ ಆಗಿರ್ಬೋದು, ನಂಗೆ ಮಧ್ಯ ಎಲ್ಲ ನಟ್ಸ್ ಎಲ್ಲ ಹಾಕಿದ್ರೆ ಐ ವಿಲ್ ಎಂಜಾಯ್ ಇಟ್. ನಂಗೆ ಆತರನೇ ಇಷ್ಟ. ಕ್ವಶನ್ ಅಂಡ್ ಆನ್ಸರ್ ರೌಂಡ್ ಮುಗೀತು. ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಇಷ್ಟೊಂದು ಮೆಮೊರೀಸ್ ಎಲ್ಲ ರಿಫ್ರೆಶಿಂಗ್ ಆಗಿತ್ತು. ನಂಗಂತೂ ತುಂಬಾನೇ ಒಂಥರ ಖುಷಿ ಆಗ್ತಾ ಇತ್ತು ಚಂದು ಕಡೆಯಿಂದ. ನನಗೆ ಗೊತ್ತೇ ಇಲ್ಲ ಎಷ್ಟು ನೆನ್ಪಿಟ್ಕೊಂಡಿದೀನಿ ಅಂತ ಇವಾಗ ಅನಿಸ್ತಾ ಇದೆ ನಂಗೆ. ತುಂಬಾನೇ ಖುಷಿ ಆಯ್ತು ಈ ಗೇಮ್ ಆಡಿ, ಅದು ನಿಮ್ ಜೊತೆ ಎಲ್ಲ ಆಡಿ ಇನ್ನು ತುಂಬಾನೇ ಖುಷಿ ಆಯ್ತು. ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಈ ವಿಡಿಯೋ ಅಂತ ಅನ್ಕೊಂತೀವಿ. ಹಾಗೆ 15 ಕ್ವಶನ್ ಅಲ್ಲಿ ಟೈ ಆಗಿದೆ ಇಬ್ರಿಗೂ. ಯಾಕೆಂದ್ರೆ 0-0 ಅಂದ್ರೆ ಒಂದು ಅವ್ರು ಹೇಳಿಲ್ಲ, ಇನ್ನೊಂದು ನಾನು ಹೇಳಿಲ್ಲ. ಸೊ ಕರೆಕ್ಟ್ ಆಗಿ ಈಕ್ವಲ್ ಆಗಿ 14 ಮಾರ್ಕ್ಸ್ ಬಂದಿದೆ 15 ಅಲ್ಲಿ ಇಬ್ರು. ಸೊ ವಿಚ್ ಇಸ್ ಗುಡ್ ಆಕ್ಚುಲಿ. ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಯಾರಾದ್ರೂ ಸೋತ್ರೆ ಅವರು ಗಿಫ್ಟ್ ಬೈ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಇವಾಗ ಇಬ್ರು ಗಿಫ್ಟ್ ಬೈ ಮಾಡ್ಬೋದು, ಇಲ್ಲ ಅಂತಂದ್ರೆ ಬಿಡ್ಬೋದು. ಗಿಫ್ಟ್ ಬೈ ಮಾಡ್ಬೇಕು ಇವಾಗ. ಹೌದಾ? ನಮ್ಮ ಈ ವ್ಯಾಲೆಂಟೈನ್ಸ್ ಡೇ ಗೇಮ್ ಫನ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಇನ್ನೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ನೀವೆಲ್ಲರೂ ನೋಡಿದ್ದಕ್ಕೆ. ಲವ್ ಯು ಗೈಸ್. ಬಾಯ್ ಬಾಯ್.